वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। ಸ್ಟಾಪ್ ಬಂತು. ಓಹ್ ಹೌದಾ, ಅಲ್ಲಿಂದ ಬೆಂಗಡಿಗೆ ಎಷ್ಟು ದೂರ ಹೋಗ್ಬೇಕು ಕಂಡಕ್ಟ್ರೆ? ಬೆಂಗಾಡಿಗ ಶ್ರಮಣ್ಣ, ಇವರಿಗೆ ಬೆಂಗಾಡಿ ದಾರಿ ತೋರಿಸುವುದಾ? ಅಡ್ಡಿ ಇಲ್ಲ, ಬನ್ನಿ ಮಾರ್ಯಾರೆ. ರೈಟ್ ರೈಟ್. ಅದು ಸರಿ, ಇಲ್ಲಿಂದ ಬೆಂಗಡಿಗೆ ಬಸ್ಸೇ ಇಲ್ವಾ? ಅದೊಂದು ಕರ್ಮ ಮಾರ್ಯಾರೆ. ಬೆಂಗಡಿಗೆ ಬಸ್ಸೇ ಇಲ್ಲ ಅಂತೀನಿ, ಇದ್ರೂ 2 ಬಸ್ಸು. ಏನು, ದಿನಕ್ಕೆ 2 ಬಸ್ಸು ಬರೋದು? ಹೌದು, ನಮ್ಮ ಕಡೆ 2 ಬಸ್ ಬರೋದು, ಬೆಳಿಗ್ಗೆ ಒಂದು ಮತ್ತೊಂದು ಸಂಜೆ. ಮತ್ತೆ ಎಮರ್ಜೆನ್ಸಿ ಟೈಮಲ್ಲಿ ಎಲ್ಲಾದರೂ ಹೋಗ್ಬೇಕಂದ್ರೆ ಏನು ಮಾಡ್ತೀರಾ? ನಮ್ಮ ಕಡೆ ಯಾರು ಹೆಚ್ಚಾಗಿ ಹೊರಗಡೆ ಹೋಗೋದಿಲ್ಲ ಸರ್. ಅಂಥ ಸಂದರ್ಭ ಅಂದರೆ ಬೈಕೋ ಜೀಪೋ ಇಟ್ಕೊಂಡಿರ್ತಾರೆ. ಈ ಕಾಡಿನಲ್ಲಿ ಹೀಗೆ ಓಡಾಡ್ತಿರ್ತೀರಲ್ಲ, ಕಾಡು ಪ್ರಾಣಿಗಳೇನಾದರೂ ತೊಂದರೆ ಕೊಟ್ಟರೆ ಏನು ಮಾಡ್ತೀರಾ? ಈಗ ಅಂಥ ಪ್ರಾಣಿ ಯಾವುದೂ ಇಲ್ಲ ಸರ್. ಮೊದಲೆಲ್ಲ ಇಲ್ಲೇ ಮನೆಗಳಿದ್ವು, ಈಗೆಲ್ಲ ಪೇಟೆಗಡೆ ಹೋಗಿದ್ದಾರೆ. ರಾತ್ರಿ ಹೊತ್ತೇ ತಿರುಗಾಡ್ತೇವೆ ಸರ್, ಇನ್ನು ಹಗಲಿಗಿಂತ ಭಯ. ಹೌದು, ನಿಮ್ಮೂರು ಯಾವುದು? ಈ ಕಡೆ ಬೆಂಗಾಡಿ. ನಂದು ಬೆಂಗಳೂರು. ನಾನೊಂದು ಕೆಲಸದ ಮೇಲೆ ಆಗುಂಬೆಗೆ ಬಂದಿದ್ದೆ. ನಾನು ಕಾಲೇಜಲ್ಲಿ ಓದ್ಬೇಕಾದ್ರೆ ವಿಶ್ವನಾಥ್ ಅಂತ ಒಬ್ಬ ಫ್ರೆಂಡ್ ಇದೇ ಬೆಂಗಾಡಿಯವನೇ. ನಾನು ನನ್ನ ಕೆಲಸ ಮುಗಿಯೋವರೆಗೂ ಅವನ ಮನೇಲೆ ಇರೋಣ ಅಂತೇಳಿ ಬೆಂಗಾಡಿಗೆ ಹೋಗ್ತಾ ಇದ್ದೀನಿ. ಹೌದಾ? ಎಷ್ಟು ಸುಂದರವಾಗಿದೆ ಈ ಪರಿಸರ. ಈ ಸುಂದರ ಪ್ರಕೃತಿ ಮಡಿಲಲ್ಲಿರೋ ನೀವೇ ಧನ್ಯರು. ನನಗೆ ಬೆಂಗಾಡಿಯಲ್ಲಿ ತುಂಬ ಜನ ಗೊತ್ತುಂಟು, ಆದರೆ ವಿಶ್ವನಾಥ್ ಎನ್ನುವರು ಗೊತ್ತಾಗ್ತಾ ಇಲ್ಲ ಸರ್. ಅದು ನಿಮಗೆ ಪರಶುರಾಮ್ ಭಟ್ರ ಮನೆ ಗೊತ್ತಲ್ವಾ? ಪರಶುರಾಮ, ಓ ಯಶೋದಮ್ಮನವ್ರ ಗಂಡ? ಹೌದು, ಗೊತ್ತಾಯ್ತು ಬಿಡಿ. ಅವ್ರ ಮನೆಗೆ ನಾನು ಹೋಗ್ತಾ ಇರೋದು. ಹೋಗೋಣ ಬನ್ನಿ. ನೋಡಿ ಸರ್, ಇದೇ ದಾರಿಲಿ ನೇರ ಮುಂದೆ ಹೋದ್ರೆ 3 ದಾರಿ ಸಿಗುತ್ತೆ. ಅದರಲ್ಲಿ ಬಲಗಡೆ ಹೋದ್ರೆ ಅದೇ ಬೆಂಗಾಡಿ. ಆಯ್ತು, ಧನ್ಯವಾದಗಳು ಸರ್. ಆಯ್ತು ಸರ್, ಬರ್ತೀನಿ. ಆಯ್ತು ಸರ್, ಹೋಗ್ಬಿಟ್ಟು ಬನ್ನಿ. ನಿಮಗೂ ಧನ್ಯವಾದಗಳು. ದಿನ ಹೀಗೆ ಕಚೇರಿಗೆ ತಿರುಗುದೇ ಆಯ್ತಲ್ಲ ಮಾರೆ. ಇದೆಂತ ಕರ್ಮ ಮಾರಾಯ. ನಾಡಿದ್ದು ಸೋಮವಾರ ನಾವೇ ನೇರವಾಗಿ ಹೋಗ್ಬಿಟ್ಟು ತಹಶೀಲ್ದಾರನ್ನ ನೇರವಾಗಿ ಭೇಟಿ ಮಾಡಿ ಪತ್ರ ಇಸ್ಕೊಂಡು ಬರುವ. ಏನಂತೀಯ ಗೋಪಾಲ? ಹಾಗೆ ಮಾಡಿದ್ರೆ ಆಯ್ತು ಶಮಣ್ಣ. ಸದ್ದಿರದ ಪಸರುಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯೆಡೆಯಲ್ಲಿ ಗುಡಿಸಲೊಂದಿರಲಿ. ಅಲ್ಲಿ ಗಿಳಿ ಗೊರವಂಕ ಕೋಗಿಲೆಗಳಿಂಚರವು ಕಲೆಯುತ್ತಲೇ ಎಲೆಯಾಗಿ ತೇಲಿ ಬರುತ್ತಿರಲಿ.
ಆ ದೇವರು ಈ ಪ್ರಕೃತಿ ಸವಿನ ನೋಡಲಿ ಅಂತಲೇ ನನ್ನನ್ನು ಇಲ್ಲಿ ಕಳಿಸ್ದ ಅನಿಸುತ್ತೆ. ಎಷ್ಟು ಸೊಗಸಾಗಿದೆಯಪ್ಪ, ವಾವ್. ಬಾಂದಳದಿ ಹಾರಿದರು ಭುವಿಯಲ್ಲಿ ಜಾರುತಿಹ, ರಸಿಕನಾಗಿಹನೊಬ್ಬ ಗೆಳೆಯಲಿರ ನಿನಗೆ, ಬೈಗಾಗೆ ನಮ್ಮೊಡನೆ ಗಳಪಿಯಲೆದದ್ದಾಡೆ, ಗೋಪಾಲನಾಗಿರುವ ತಿಮ್ಮ ನಿನಗಿರಲಿ. ಮೇಲೆ ಬಾಳನು ಬಿಟ್ಟು ನಾನಳಿದು ಮರೆಯಾಗೆ, ನನ್ನಾಸೆ ಏನೆಂದು ಎಲ್ಲರರಿತಿರಲಿ. ಬರ್ತಾರಾಗಿದೆ ದೂರದಲ್ಲಿ, ನೋಡೋಣ ಎಲ್ಲಿ ಹೋಗೋದು. 3 ದಾರಿ ಬೇರೆ ಇದೆ ಇಲ್ಲಿ. ಅಮ್ಮ ಒಂದು ನಿಮಿಷ. ಎಂತ? ಅಮ್ಮ, ಇಲ್ಲಿ ಪರಶುರಾಮ ಭಟ್ರ ಮನೆ ಎಲ್ಲಿ ಬರ್ತದೆ ಗೊತ್ತಿದೆಯಾ? ಯಾವ ಪರಶುರಾಮ್ ಭಟ್ರು? ಅದೇ ಯಶೋದಮ್ಮಜ್ಜಿ. ಆ ಯಶೋದಮ್ಮನ್ ಮನೆಯಾ? ಇದೇ ದಾರಿಲಿ ಹೋಗಿ ಎಡಕ್ಕೆ ತಿರುಗಿದ್ರೆ ಒಂದ್ ತೋಟ ಕಾಣಿಸುತ್ತೆ. ಆ ತೋಟದ ಪಕ್ಕ ಇರೋದ ಯಶೋದಮ್ಮವ್ರ ಮನೆ. ಓಕೆ, ಬರ್ತೀನಿ. ಮೇಲೆ ಬಾಳನ್ನು ಬಿಟ್ಟು ನಾನಳಿದು ಮರೆಯಾಗೆ, ನನ್ನಾಸೆ ಏನೆಂದು ಎಲ್ಲರರಿತಿರಲಿ. ಸಗ್ಗವನ್ನೊಳಗೊಂಡಿರಲು ಸಗ್ಗವೆನಗಿರಲಿ, ನರಕವನ್ನೊಳಗೊಂಡಿರಲು ನರಕವಿರಲಿ. ಈಗೊಂದು ಮನೆ ಕಾಣಿಸ್ತಪ್ಪ. ಬಂದೆ. ಅಜ್ಜಿ, ಆಶೀರ್ವಾದ ಮಾಡಿ ಅಜ್ಜಿ. ಯಾರು ನೀವು? ಗೊತ್ತಾಗ್ತಿಲ್ವಲ್ಲಪ್ಪ. ಅಜ್ಜಿ, ನಾನು ಗಣೇಶ. ಗೊತ್ತಾಗ್ಲಿಲ್ವಾ? ಗಣೇಶನ? ಯಾವ ಗಣೇಶ? ಗೊತ್ತಾಗ್ಲಿಲ್ಲಪ್ಪ. ಅಜ್ಜಿ, ನಾನು ಗಣೇಶ, ವಿಶ್ವನಾಥನ್ ಸ್ನೇಹಿತ. ಅದೇ ನೀವೊಂದ್ಸಲ ಬೆಂಗಳೂರಿಗೆ ಬಂದಿದ್ದಾಗ
ನೀವು ತಂದಿದ್ದ ತಿಂಡಿನೆಲ್ಲ ಒಬ್ಬನೇ ತಿಂದು ಖಾಲಿ ಮಾಡಿದ್ನಲ್ಲ ಅದೇ ಗಣೇಶನೇ ನಾನು. ಹೌದಾ, ಇರ್ಬೋದು. ನನಗೂ ವಯಸ್ಸಾಯ್ತಲ್ಲಪ್ಪ, ಅದಕ್ಕೆ ಸ್ವಲ್ಪ ಮರ್ವು. ಚೆನ್ನಾಗಿದ್ಯಪ್ಪ? ನಾನು ಚೆನ್ನಾಗಿದ್ದೀನಿ ಅಜ್ಜಿ, ನೀವೇಗಿದ್ದೀರಾ? ಇಷ್ಟು ಮಾತ್ರ. ಅಯ್ಯೋ, ಬಾಗ್ಲಲ್ಲೇ ನಿಲ್ಲಿಸ್ಕೊಂಡು ಮಾತಾಡ್ತಾ ಇದ್ದೀನಿ, ಬಾಪ. ಆಯ್ತಜ್ಜಿ. ಹೇಗೋ ನಮ್ಮ ನೆನ್ಸ್ಕೊಂಡು ಬಂದ್ಯಲ್ಲ. ಇಷ್ಟೊಂದು ಸುಂದರವಾಗಿದೆ ಮನೆ ಇದು. ಬಾಪ. ಅಜ್ಜಿ, ಬಾ ಕುತ್ಕೋ ಬಾಪ, ಕುತ್ಕೊಳ್ಳಪ್ಪ. ಆಯ್ತಜ್ಜಿ. ಒಂದು ನಿಮಿಷ ಇರು, ಕುಡಿಯೋಕ್ಕೇನಾದ್ರೂ ತರ್ತೀನಿ. ಅಜ್ಜಿ, ಆ ಈಗಲಾದ್ರೂ ಗೊತ್ತಾಯ್ತಾ ನಾನು ಯಾರು ಅಂತ? ಆಯ್ತು. ನೀನ್ ನಮ್ಮ ವಿಶ್ವನ್ ಜೊತೆ ಪೇಟೆಲ್ ಓದ್ತಿದ್ ಗಣೇಶ ತಾನೇ? ಹೌದಜ್ಜಿ, ನಾನೇ. ಬಂದೆ ಬಂದೆ. ಆಯ್ತಜ್ಜಿ. ತಗೊಳಪ್ಪ, ಪಾನ್ಕ ಕುಡಿ. ಕುಡಿಯಪ್ಪ. ಅಮೃತ. ಏನಪ್ಪ, ನಮ್ಮೂರು, ಊರಿನ ಪರಿಸರ ನಿನ್ಗೆ ಇಷ್ಟ ಆಯ್ತಾ? ಅದನ್ನ ಯಾಕೆ ಕೇಳ್ತೀರಾ ಅಜ್ಜಿ? ಈ ಗಿಡ ಮರ ಪ್ರಾಣಿ ಪಕ್ಷಿಗಳನ್ನೆಲ್ಲ ನೋಡ್ತಾ ಇದ್ರೆ ಈ ಪರಿಸರದ ಮಧ್ಯೆ ನಾನು ಇಲ್ಲೇ ಹುಟ್ಟಬಾರ್ದಾಯ್ತು ಅನಿಸ್ತಾ ಇದೆ ಅಜ್ಜಿ. ಅಂತೂ ಈ ಪಟ್ಟಣದವ್ರಿಗೆ ನಮ್ಮ ಹಳ್ಳಿ ಇಷ್ಟ ಆಯ್ತಲ್ವಾ, ಅಷ್ಟು ಸಾಕು. ನಿಜ ಅಜ್ಜಿ. ಅದು ಅಜ್ಜಿ, ನಾನು ಈ ಊರಿನ ಪ್ರಕೃತಿ ಸೌಂದರ್ಯನ ನೋಡಿದ ಸಂತೋಷದಲ್ಲಿ ನಾನು ಬಂದಿದ್ದ ಮುಖ್ಯವಾದ ವಿಚಾರನೆ ಹೇಳೋದು ಮರ್ತ್ಬಿಟ್ಟೆ. ನಾನೊಂದು ಪತ್ರಿಕೆನಲ್ಲಿ ಕೆಲಸ ಮಾಡ್ತಿದ್ದೀನಿ. ನಮ್ಮ ರಾಜ್ಯದ ಅತಿ ಪುರಾತನವಾದ ದೇವಾಲಯಗಳ ಬಗ್ಗೆ ಸತ್ಯ ಮಾಹಿತಿಯನ್ನು ಸಂಗ್ರಹಿಸಿ ಆ ಪತ್ರಿಕೆಯಲ್ಲಿ ಅವುಗಳನ್ನೆಲ್ಲ ಪ್ರಕಟ ಮಾಡ್ತಿರ್ತೀನಿ. ವಿಶ್ವ ನನ್ನ ಬಗ್ಗೆ ನಿಮ್ಮ ಹತ್ರ ಎಲ್ಲ ಹೇಳಿರ್ಬೇಕಲ್ಲ? ಹೌದಜ್ಜಿ, ಕೇಳೋದೇ ಮರ್ತ್ಬಿಟ್ಟೆ. ವಿಶ್ವ ಎಲ್ಲಿ ಕಾಣಿಸ್ತಾನೆ ಇಲ್ಲ? ಅಜ್ಜಿ, ನಾನು ಕೇಳಿದ್ದು ಅದು ನಮ್ಮೂರ್ ಸುತ್ತಮುತ್ತ ಕೂಡ ಸುಮಾರು ಹಳೆ ದೇವಸ್ಥಾನಗಳಿದೆಯಪ್ಪ, ಅವುಗಳ ಬಗ್ಗೆನೂ ತಿಳ್ಕೊಬಹುದು. ನಿನ್ ಕೆಲಸ ಆಗೋವರೆಗೂ ನಮ್ಮನೆಲ್ಲೇ ಇರು. ನಿನ್ಗೇನ್ ಬೇಕೋ ಅದನ್ನ ಸಂಕೋಚ ಇಲ್ಲದೆ ಕೇಳು, ನಾನ್ ಮಾಡ್ಕೊಡ್ತೀನಿ. ಬಹುಶಃ ಕೇಳ್ದಲೇ ಸಿಗೋ ವರ ಅಂದ್ರೆ ಇದೇನೋ. ನಾನೇ ನಿಮ್ಮನ್ನ 4 ದಿನ ಇರೋಕೆ ಕೇಳೋಣ ಅಂತಿದ್ದೆ, ಆದ್ರೆ ನೀವೇ ಹೇಳ್ಬಿಟ್ರೆ. ಅದನ್ನ ಬಾಯ್ ಬಿಟ್ಟು ಬೇರೆ ಕೇಳ್ಬೇಕಾ? ನಿನ್ ಸ್ನೇಹಿತನ ಮನೆ ಅಂದ್ರೆ ನಿನ್ ಮನೆ ತರನೇ ತಾನೆ. ಇಲ್ಲಿ ಎಷ್ಟು ದಿನ ಬೇಕಾದ್ರೂ ಆರಾಮಾಗಿರ್ಬೋದು. ಅದಕ್ಕೆ ಬೇಕಾದ ವ್ಯವಸ್ಥೆ ನಾನ್ ಮಾಡ್ತೀನಿ. ಆಯ್ತಾ? ಆಯ್ತು ಅಜ್ಜಿ. ತುಂಬಾ ಸಂತೋಷ ಆಗ್ತಿದೆ ಕಣಜ್ಜಿ ಈ ನಿಮ್ಮ ಮಾತನ್ನ ಕೇಳಿ. ಗಣೇಶ, ನೀನು ಸ್ನಾನ ಮಾಡು, ವಿಶ್ರಾಂತಿ ತಗೋ, ಆಮೇಲೆ ಊಟ ಕರಿತೀನಿ. ಆಯ್ತಾ? ಅಜ್ಜಿ, ವಿಶ್ವ ಇಲ್ಲ ಅಜ್ಜಿ, ಕಾಣಿಸ್ತಾನೆ ಇಲ್ಲ?
ದಂತಭ್ರಮರಮಕರಾः ಪಾದಪಾ ನಿತ್ಯಪುಷ್ಪಾः ಹಂಸಶ್ರೇಣೀರಚಿತರಶನ ನಿತ್ಯಪದ್ಮಾನಲಿನ್ಯः ಕೇಕೋತ್ಕಂಠಾ ಬಹುನಶಿಖಿನೋ ನಿತ್ಯಭಾಸ್ವತ್ಕಲಾಪ ನಿತ್ಯಜ್ಯೋತ್ಸ್ನಾ ಪ್ರತ್ಯತತಮೋ ಋತುರಮ್ಯಃ ಪ್ರದೋಷಾಃ ಹಸ್ತೆ ಲೀಲಾಯ ಕಮಲಮಲಕೆ ಬಾಲಕುಂದಾನುವಿದ್ಯಂ ನೀತಾಲೋದಪ್ರಸವರಜಸಾ ಪಾಂಡುತಾಮಾನನೆ ಶ್ರೀ ಶೂಡಾಪಾಶೆ ನವಕುರವಕಂ ಚಾರುಕರ್ಣೆ ಶ್ರೀಶಂ ಸೀಮಂತೆ ಅಪ್ಪಾಜಿ. ಪೂಜೆಗೆಲ್ಲ ಆಣಿ ಮಾಡಿದ್ದೀನಿ, ನೋಡ್ಕೊಳ್ಳಿ. ಆಯ್ತಮ್ಮ. ಚೂಡಾಪಾಶೆ ನವಕುರವಕಂ ಚಾರುಕರ್ಣೆ ಶಿರೀಶಂ ಆನಂದೋತ್ತಂ ನಯನ ಸಲಿಲಂ ಯತ್ರ ನಾನರ್ನಿಮಿತ್ತ ಹಿ ನಾಣ್ಯಸ್ಥಾಪ ಕುಸುಮ ಶರಜಾದಿಷ್ಟ ಸಂಯೋಗ ಸಾಧ್ಯಾತ್ ನಾಪ್ಯನ್ಯಸ್ಮಾತ್ ಪ್ರಣಯ ಕಲಹಾದುಪಯೋಗ ನೋಡ್ತಾ ನೋಡ್ತಾ ಇಷ್ಟು ದೊಡ್ಡದಾಗಿ ಬೆಳೆದ್ವಿ. ಸ್ವಲ್ಪ ದಿನ ಗಂಡನ ಮನೆಯಲ್ಲಿ ದೀಪ ಬೆಳಗೋದಕ್ಕೆ ಸೇರ್ಕೊಂಡ್ಬಿಡ್ತಾಳಲ್ವಾ. ಸ್ವಾಮಿ, ಮಕರ ರಾಶಿ, ಶ್ರವಣ ನಕ್ಷತ್ರ, 3ನೇ ಪಾದ. ಹೌದಾ? ಹೇಳಿ, ಏನಾಗಬೇಕಿತ್ತು? ಸ್ವಾಮಿ, ಅದೇನು ನೋಡ್ಬೇಕಾಗಿತ್ತು, ನನ್ನ ಹೆಸರು ಬಲಕೆ ರಾಶಿ ಫಲ. ಈಗ ನಿಮಗೆ ಶನಿಗ್ರಹ ಚೆನ್ನಾಗಿಲ್ಲ. ಏನು ಸ್ವಾಮಿ? ಸದ್ಯಕ್ಕೆ ಒಂದು ನವಗ್ರಹ ಶಾಂತಿ ಮಾಡಿಸಿ, ಆಯ್ತು ಸ್ವಾಮಿ. ಮುಂದಕ್ಕೆಲ್ಲ ಒಳ್ಳೇದಾಗುತ್ತೆ. ಬರ್ತೀನಿ. ನಮಸ್ತೆ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ. ಸೀತಾ, ಯಶೋದಮ್ಮರು ಚೆನ್ನಾಗಿದ್ದಾರೆ ನಮ್ಮ. ಚೆನ್ನಾಗಿದ್ದಾರೆ ಅರ್ಚಕರೇ. ಬಾಮ್ಮ ಕೂತ್ಕೋ. ಪರವಾಗಿಲ್ಲ. ಮೀನಾಕ್ಷಿ ಕಾಣ್ತಾ ಇಲ್ಲ. 2-3 ದಿನದಿಂದ ಮನೆ ಕಡೆ ಬರಲೇ ಇಲ್ಲ. ಓಹೋ, ಆಗ ಅವಳಿಗೆ ಮದುವೆ ನಿಶ್ಚಯ ಆಯ್ತು ನೋಡು. ಓ. ಹಾಗಾಗಿ ಮನೆ ಕಡೆ ಸ್ವಲ್ಪ ಕೆಲಸ ಜಾಸ್ತಿ ನೋಡಮ್ಮ. ನನಗೂ ಪೂಜೆ ಗಣಿ ಮಾಡಿ ಈಗ ಹೋದ್ಲಮ್ಮ. ಓ ಹೌದಾ? ಮತ್ತೆ ನನಗೆ ಹೇಳಲೇ ಇಲ್ಲ. ಇನ್ನೂ ದಿನಾಂಕ ಗೊತ್ತು ಮಾಡಿಲ್ವಲ್ಲಮ್ಮ, ಹಾಗಾಗಿ ಹೇಳಿಲ್ಲ. ಆಮೇಲೆ ಹೇಳ್ತಾಳೆ ಬಿಡು. ಮತ್ತೆ ಮದುವೆ ಯಾವಾಗ? ಇವತ್ತು ಸಂಜೆ ದಿನಾಂಕ ನಿಶ್ಚಯ ಮಾಡ್ತೀವಮ್ಮ. ಸರಿ ಅರ್ಚಕರೇ, ನಾನಿನ್ನು ಹೊರಡ್ತೀನಿ. ಮೀನಾಕ್ಷಿ ಬಂದ್ರೆ ಮನೆ ಕಡೆ ಬರೋದಕ್ಕೆ ಹೇಳಿ. ಸರಿ, ಹಾಗೆ ಆಗ್ಲಮ್ಮ. ಸರಿ. ಪಾಪ. ಗಣೇಶ, ಗಣೇಶ, ಕೆಳಗ್ ಬಾಪ, ಊಟ ಮಾಡುವಂತೆ. ಬಂದೆ ಅಜ್ಜಿ, ಬಂದೆ. ಬಾಪ, ಊಟ ಮಾಡು. ಪೇಟೆಲ್ ಊಟ ಮಾಡ್ದು ನೀನು. ನಮ್ಮ ಅಡ್ಗೆ ರುಚಿನೂ ನೋಡಪ್ಪ. ಅದ್ ಸರಿ ಅಜ್ಜಿ, ಆ? ವಿಶ್ವನಾಥ ಎಲ್ಲಿ? ಬಂದಾಗ್ನಿಂದ ನೋಡ್ತಾ ಇದ್ದೀನಿ, ಕಾಣ್ತಾನೆ ಇಲ್ಲ. ಅವನ್ ಕತೆ ಇರ್ಲಿ, ನೀನ್ ಕೈ ತೊಳ್ಕೊಂಡ್ ಬಾಪ, ಊಟ ಮಾಡುವಂತೆ. ಅವನು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಎಲ್ರೂ ಸೇರಿ ಜೊತೆಲೆ ಊಟ ಮಾಡ್ಬೋದಾಗಿತ್ತು. ಗಣೇಶ, ಬಾಪ. ಹಾ, ಬಂದೆ ಅಜ್ಜಿ, ಬಂದೆ. ಊಟ ಮಾಡ್ಬಾ.
ಅಜ್ಜಿ, ನಾನು ನಿಜಕ್ಕೂ ಅದೃಷ್ಟ ಮಾಡಿದ್ದ ಅನ್ಸುತ್ತೆ. ನಿಮ್ಮ ಕೈ ರುಚಿ ತಿಂದು ತುಂಬಾ ವರ್ಷನೇ ಆಗೋಗಿತ್ತು. ಊಟ ಮಾಡಿ. ಚೆನ್ನಾಗಿದೆಯಾ? ಆಹ್, ಏನು ರುಚಿ, ಎಂಥ ಕೈಗುಣ. ನಿಮ್ಮ ಕೈಯಲ್ಲಿ ಅಡುಗೆ ತಿನ್ನೋದಕ್ಕೆ ಅದೃಷ್ಟ ಮಾಡಿರಬೇಕು. ವಿಶ್ವ ನಿಜಕ್ಕೂ ಅದೃಷ್ಟ ಮಾಡಿದ್ದ ಅನ್ಸುತ್ತೆ ಈ ನಿಮ್ಮ ಕೈ ಅಡುಗೆನ ದಿನಲ್ಲೂ ಊಟ ಮಾಡೋದಕ್ಕೆ. ಯಾಕಜ್ಜಿ ಸುಮ್ಮನೆ ಬಿಟ್ರಿ? ನಾನು ಹೇಳಿದ್ದು ನಿಜ ತಾನೇ? ನೀನು ನನ್ನನ್ನ ಅಟ್ಟಕ್ಕೇರಿಸಿದ್ ಸಾಕು. ಮೊದಲು ಹೊಟ್ಟೆ ತುಂಬ ಊಟ ಮಾಡು. ಬಹುಶಃ ಆ ದೇವರು ಈ ನಿಮ್ಮ ಕೈ ರುಚಿ ನೋಡಬೇಕು ಅಂತಾನೆ ನನಗೆ ಈ ಕೆಲಸ ಕೊಟ್ಟಿರಬೇಕು. ಸ್ವಲ್ಪ ಸಾಕು ಸಾಕು ಅಜ್ಜಿ, ಸಾಕು. ಸ್ವಲ್ಪ ಸ್ವಲ್ಪ ಹುಳಿ ಹಾಕಿ. ಹಾ, ಸಾಕು ಸಾಕು, ಸ್ವಲ್ಪ ಸಾಕು ಸಾಕು ಅಜ್ಜಿ, ಸಾಕು ಅಜ್ಜಿ, ಸಾಕು ಬಿಡಿ. ಅಯ್ಯೋ, ನಾಚ್ಕೋಬೇಡ, ಹೊಟ್ಟೆ ತುಂಬ ಊಟ ಮಾಡು. ಹೊಟ್ಟೆ ಆಗಲೇ ತುಂಬಿದೆ, ರುಚಿಯಾಗಿದೆ ಅಂತ ಇನ್ನೊಂದ್ಸಲ ಹಾಕ್ಸ್ಕೊಂಡೆ ಅಷ್ಟೇ. ಸಮಯ ಗೆಳತಿ ಮುಸ್ಸಂಜೆಯ ಸಂಗಾತಿ ಬಾಳ ದೀಪವ ಚರಣದಿ ಬೆಳಗಲೆ ಬಾರಿನಿ ಗಣೇಶ, ಅಜ್ಜಿ? ಇವಳು ಸೀತಾ, ನಮ್ಮ ವಿಶ್ವನಾಥನ್ ಹೆಂಡತಿ ಕಣಪ್ಪ. ಅಜ್ಜಿ, ಏನಜ್ಜಿ ಇದು? ಹೌದಪ್ಪ, ಹೌದು. ವಿಶ್ವ ನಮ್ಮನ್ನೆಲ್ಲ ಬಿಟ್ಟು ನಮ್ಮನ್ನ ಒಂಟಿಯಾಗಿ ಮಾಡಿ ದೂರ ಹೋಗ್ಬಿಟ್ನಪ್ಪ. ಗಣೇಶ, ನನಗೂ ಸೀತಂಗೂ ಸೀರೆ ತರ್ತೀನಿ ಅಂತ ಜಾತ್ರೆಗೆ ಹೋದನು, ಮತ್ತೆ ಬರಲೇ ಇಲ್ಲಪ್ಪ, ಬರಲೇ ಇಲ್ಲ. ನಮ್ಗೆ ಯಾರು ಇಲ್ಲ, ನಾವು ಅನಾಥರಾಗಿ ಹೋದ್ವಪ್ಪ. ಗಣೇಶ, ವಿಶ್ವ, ಇವಳಿಗೆ ಸೀತಾ ಅಂತ ಹೆಸರಿಟ್ಟಿದ್ದೆ ತಪ್ಪಾಯ್ತೇನೋ.
ಆ ಸೀತಾ ಮಾತೆ ಥರನೇ ನೋವಲ್ಲಿ ನಲುಗ್ತಿದ್ದಾಳಪ್ಪ. ಆ ದೇವ್ರು ಚಿಕ್ಕ ವಯಸ್ಸಲ್ಲೇ ಇವಳಿಗೆ ಅನ್ಯಾಯ ಮಾಡ್ಬಿಟ್ನಪ್ಪ, ಅನ್ಯಾಯ ಮಾಡ್ಬಿಟ್ಟ. ಗಣೇಶ, ಒಳ್ಳೇದು ಯಾವತ್ತು ತುಂಬಾ ಕಾಲ ಉಳಿಯಲ್ಲ, ಒಳ್ಳೆಯವರಲ್ಲ. ಆ ದೇವರು ತುಂಬಾ ಕಾಲ ಬದುಕೋಕೆ ಬಿಡಲ್ಲ. ಸೀತಾ, ಇವನು ಗಣೇಶ ಅಂತ ನಮ್ಮ ವಿಶ್ವನ್ ಸ್ನೇಹಿತ. ಇಬ್ರು ಒಟ್ಟಿಗೆ ಓದ್ತಾ ಇದ್ರು. ಪೇಟೆಯಿಂದ ಕೆಲಸದ ಮೇಲೆ ಬಂದಿದ್ದಾನೆ. ಸ್ವಲ್ಪ ದಿನ ನಮ್ಮಲ್ಲೇ ಇರ್ತಾನೆ, ಸರಿನಾ? ಏನು ಅಂತ ಹೇಳೋದು? ಸೀತಾ ಎಲ್ಲ ಒಂದೇ ಆಗಿದ್ದಾರೆ. ಯಾರಿಗ್ಯಾರು ಕಡಿಮೆನೇ ಇಲ್ಲ. ಶಾರದತೆ ಬೇರೆ ಅವ್ರ ಪರನೇ ಇದ್ದಾರೆ, ನಮ್ಮಪ್ಪನ ಕಡೆನೆ. ನಮ್ಮ ಶಾರದತೆ ನನ್ನ ಪರ ಮಾತಾಡಲೇ ಇಲ್ಲ. ಈಗೇನು ನನ್ನ ಮನೆಯಿಂದ ಹೊರಗೋಗ್ಬೇಕು ಅಷ್ಟೇ ತಾನೆ? ಅಪ್ಪ ಅಮ್ಮ ಯಾರಿಗೂ ನನ್ನ ಮೇಲೆ ಕರುಣೆನೇ ಇಲ್ಲ. ಛೇ, ಏನು ಹೇಳ್ತಾ ಇದೀಯೇ? ನನಗೊಂದು ಅರ್ಥ ಆಗ್ತಾ ಇಲ್ಲ. ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕಾ? ಏನೇ ಅದು? ಅಯ್ಯೋ, ನೀವೊಬ್ರು ಹೋಗಜ್ಜಿ. ಅಲ್ಲ, ನಂಗೇನು ಇವಾಗ ವಯಸ್ಸಾಗಿದೆ? ಅಷ್ಟಕ್ಕೂ ನಾನು ಮದುವೆ ಹೋಗ್ಬಿಟ್ರೆ ಇವ್ರ ಜವಾಬ್ದಾರಿ ಮುಗ್ದೋಗ್ಬಿಡುತ್ತಾ? ಏನು ಗಂಡ್ ಬಂದಿತ್ತಾ ಏನು? ಹಾ, ಅಲ್ಲ ಇವ್ರೇ ನೋಡ್ಕೊಂಡು ನಿಶ್ಚಯ ಮಾಡ್ಬಿಟ್ರೆ ನಾನು ಒಪ್ಕೊಂಡ್ಬಿಡ್ಬೇಕಾ? ಅಯ್ಯೋ ದೇವ್ರೆ, ಅವ್ರು ಮಾಡಿರೋ ತಪ್ಪಾದ್ರೂ ಏನು, ಸರಿಯಾಗೇ ಮಾಡಿದ್ದಾರೆ. ಅಯ್ಯೋ ಹೋಗಿ ಅಜ್ಜಿ, ನೀವು ಅವ್ರ ಕಡೆನೆ. ಮದುವೆನೇ ಹೆಣ್ಣಿನ ಜೀವನದ ಮುಖ್ಯವಾದ ಘಟ್ಟ ಕಣಮ್ಮ. ಅದಕ್ಕಾಗಿ ತಂದೆ ತಾಯಿಗಳು ಎಷ್ಟೊಂದು ಕನಸು ಕಂಡಿರ್ತಾರೆ ಗೊತ್ತಾ ನಿನಗೆ? ಅವ್ರ ಆಸೆನ ನಿರಾಸೆ ಮಾಡಬಾರ್ದಮ್ಮ. ನನ್ನ ಮಗಳು ಜೀವನ ಹೀಗಿರ್ಬೇಕು, ಹಾಗಿರ್ಬೇಕು, ಅವಳ ಜೀವನ ಚೆನ್ನಾಗಿರ್ಬೇಕು ಅಂತ ಹಲವಾರು ವಿಧವಾದ ಯೋಚನೆಗಳನ್ನ ಮಾಡಿನೇ ಅವ್ರ ಮದುವೆ ನಿಶ್ಚಯ ಮಾಡಿರ್ತಾರಮ್ಮ. ಯಾಕಂದ್ರೆ ಹೆಣ್ಣಿನ ಜೀವನದ ಬಹುತೇಕ ಸುಖ ದುಃಖಗಳನ್ನ ನಿರ್ಧಾರ ಮಾಡದೆ ಈ ಮದುವೆ ಕಣಮ್ಮ. ಅಂಥ ಮದುವೆನ ಯಾರಾದರೂ ಮನಬಂದಂತೆ ನಿಶ್ಚಯ ಮಾಡ್ತಾರ? ನೀನೇ ಯೋಚನೆ ಮಾಡಮ್ಮ. ತಮ್ಮ ಕರಳು ಕುಡಿನ ಇನ್ನೊಬ್ರ ಮನೆಗೆ ಒಡವೆಯಾಗಿ ಕಳಿಸ್ಕೊಡೋ ತಂದೆ ತಾಯಿಗೆ ಮಗಳು ಮೆಟ್ಟಿದ ಮನೆಯಲ್ಲಿ ಮಮತೆಯ ದೀಪ ಬೆಳಗಿಸ್ತಿದ್ರೆ ಕಣ್ ತುಂಬಾ ನೋಡೋ ಆಸೆ ಕಣಮ್ಮ. ಅಷ್ಟೇ ಯಾಕೆ, ನಿಮ್ ತಾಯಿ ಗಿರ್ಜನು ಚಿಕ್ಕ ವಯಸ್ಸಲ್ಲೇ ಮದುವೆ ಆಗಿದ್ದು. ಈಗ ಅವಳು ಸಂತೋಷವಾಗಿಲ್ವಾ? ಹೆಣ್ಣು ಮಗಳಾಗಿ, ಹೆಂಡತಿಯಾಗಿ, ತಾಯಿಯಾಗಿ ತನ್ನ ಬಾಂಧವ್ಯ ಬೆಸ್ತಾಗ್ಲೇ ಆ ಜನ್ಮಕ್ಕೊಂದು ಅರ್ಥ ಕಣಮ್ಮ. ಆ ಮಾರಿಕಾಂಬ ತಾಯಿಯನ್ನು ಮನಸ್ಸಿನಲ್ಲಿ ನೆನೆಸ್ಕೊಂಡು ಮಹಾಲಕ್ಷ್ಮಿಯಾಗಿ ಗಂಡನ ಮನೆ ಸೇರ್ಕೊಳ್ಳಮ್ಮ. ಹ್ಞೂ ಅಂತೀಯಾ ಏನು? ಸರಿ ಅಜ್ಜಿ, ಸೀತಾ ಬಂದ್ರೆ ನಾನು ಬಂದಿದ್ದಂತ ತಿಳಿಸ್. ಆಯ್ತಮ್ಮ. ನಂದು ನಾಚಿಕೆ ನೋಡಿ. ಗಣೇಶ,
ಅಳ್ತಾ ಇದೆಯೇನೋ? ಯಾಕೋ, ಏನಾಯ್ತು? ಅಜ್ಜಿ, ಹ್ಞೂ ಆ ಭಗವಂತ ಪ್ರತಿಯೊಂದು ಜೀವಿಗೂ ಒಂದಲ್ಲ ಒಂದು ಕೊರಗಿಟ್ಟೆ ಇಟ್ಟಿರ್ತಾನಲ್ವ. ನಮ್ದೇ ನೋಡಿ, ನಿಮ್ಮ ಮಗನ್ನ ದೂರ ಮಾಡಿ ದ್ರೋಹ ಮಾಡಿದ್ರೆ, ನನ್ನಿಂದ ನಮ್ಮ ಅಪ್ಪ ಅಮ್ಮನ್ನ ಅಗಲಿಸಿ ಅನ್ಯಾಯ ಮಾಡಿದ್ದಾನೆ. ಅಂದ್ರೆ ನಿಮ್ಮ ಅಪ್ಪ ಅಮ್ಮ ಆ ವಿಧಿ ಆಕ್ಸಿಡೆಂಟ್ ರೂಪದಲ್ಲಿ ಬಂದು ನನ್ನಿಂದ ಅಪ್ಪ ಅಮ್ಮನ್ನ ದೂರ ಮಾಡಿ ಅಯ್ಯೋ ದೇವರೇ, ತುಂಬಾ ವರ್ಷ ಆಯ್ತು, ತುಂಬಾ ವರ್ಷ ಆಯ್ತು. ಈಗ ನಾನು ಅನಾಥ ಅಜ್ಜಿ, ಅನಾಥ ಅನಾಥ. ಅಳ್ಬೇಡಪ್ಪ, ಅಳ್ಬೇಡಪ್ಪ, ಅಳ್ಬೇಡ, ಸಮಾಧಾನ ಮಾಡ್ಕೋ. ಸಮಾಧಾನ ಮಾಡ್ಕೋ. ನಮ್ಗೆ ವಿಶ್ವ ಬೇರೆ ಅಲ್ಲ, ನೀನ್ ಬೇರೆ ಅಲ್ಲ. ಯೋಚನೆ ಮಾಡಬೇಡ, ನಿನಗೆ ನಾವಿದ್ದೀವಪ್ಪ. ಸಮಾಧಾನ ಮಾಡ್ಕೋ ಗಣೇಶ, ಸಮಾಧಾನ ಮಾಡ್ಕೊಳಪ್ಪ. ಅಕ್ಕ, 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 ಯಾರು? ಅಕ್ಕ, ಬಂದೆ ಅಕ್ಕ, ಬಂದೆ. ಅಯ್ಯೋ, ಎಷ್ಟೊಂದು ಲಗೇಜ್ ಉಟ್ಕೊಂಡು ಬಂದಿದ್ದಾನೆ. ಅಕ್ಕ, ಮೋಹನ, ಎಷ್ಟು ದಿನ ಆಯ್ತು ನಿನ್ನ ನೋಡಿ. ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಅಕ್ಕ, ನೀನ್ ಹೇಗಿದೀಯಾ? ಅಪ್ಪ, ಅಮ್ಮ, ಶಾರದಕ್ಕ, ಶಿವರಾಮಣ್ಣ, ವೈಶಾಲಿ ಎಲ್ಲ ಚೆನ್ನಾಗಿದ್ದಾರಾ? ಹಾ ಅಕ್ಕ, ಎಲ್ಲರೂ ಚೆನ್ನಾಗಿದ್ದಾರೆ. ಅಮ್ಮ ಇದನ್ನ ನೀನು ಕೊಟ್ಟು ನೋಡ್ಕೊಬ ಅಂತ ಅಯ್ಯೋ, ಹೇಳಿದ್ರು. ನಾನೊಬ್ಳು. ಬಾ ಊಟ ಮಾಡು. ನೀನ್ ಬಂದಿದ್ ಖುಷಿನಲ್ಲಿ ಸರಿ ಅಕ್ಕ. ಮರ್ತ್ಬಿಟ್ಟೆ. ಅಮ್ಮನ ಕಾಲ್ ನೋವು ಹೇಗಿದೆ? ಹುಷಾರಾಯ್ತಾ? ಪರವಾಗಿಲ್ಲ ಅಕ್ಕ, ಆದ್ರೆ ಅಮ್ಮನಿಗೆ ನಿಂದೇ ಚಿಂತೆ. ಹೌದು ಮೋಹನ, ನಾನು ನಿಮ್ಗೆಲ್ಲ ತುಂಬಾ ನೋವು ಕೊಡ್ತಾ ಇದ್ದೀನಿ ಅನ್ಸುತ್ತೆ. ಛೇ, ಇಲ್ಲೇ ಬಿಡಕ್ಕ. ಏನ್ ಮಾಡೋದು, ಹಣೆ ಬರಹನೇ ಆಗಿದೆ. ಮೋಹನ, ಯಾವ ಜನ್ಮದಲ್ಲಿ ಏನು ತಪ್ಪು ಮಾಡಿದ್ನೋ ಅಂತ ದೇವ್ರು ನನಗೆ ಈ ಶಿಕ್ಷೆ ಕೊಡ್ತಾ ಇದ್ದಾನು. ನನ್ನ ಹಣೆನಲ್ಲಿ ಬರೆದಿದ್ದನ್ನು ನಾನು ಅನುಭವಿಸ್ಬೇಕು, ಆದರೆ ನಾನು ನಿಮಗೆಲ್ಲ ನೋವು ಕೊಡ್ತಾ ಇದ್ದೀನಿ. ಅಕ್ಕ, ಈ ಜಗತ್ತಲ್ಲಿ ಪ್ರತಿಯೊಬ್ಬರು ಮೇಲ್ನೋಟಕ್ಕೆ ಸಂತೋಷವಾಗಿದ್ರೂ ಸಹ ಅವರಿಗೆ ತಮ್ಮದೇ ಆದ ನೋವು ಇದ್ದೇ ಇರುತ್ತೆ ಅಕ್ಕ. ಆ ದೇವರು ಕೆಲವೊಮ್ಮೆ ದುಃಖ ಕೊಡ್ಬೋದು, ಆದರೆ ಅದನ್ನು ಮರೆಮಚ್ಚ ಶಕ್ತಿನೂ ಕೊಡ್ತಾನಕ್ಕ. ಆ ಶಕ್ತಿನ ನಮಗೆ ಕೊಡೋವರೆಗೂ ನಾವು ಕಾಯಬೇಕಷ್ಟೆ. ಒಟ್ಟಿನಲ್ಲಿ ನೀನು ಸಂತೋಷವಾಗಿದ್ದರೆ ಅಪ್ಪ ಅಮ್ಮನೂ ಒಂದು ರೀತಿ ಸಮಾಧಾನವಾಗಿರ್ತಾರೆ. ಯೋಚನೆ ಮಾಡಕ್ಕ, ನಾನು ನೀನು ಹೊರಡ್ತೇನೆ. ಇರು ಮೌನ ನಿಮಿಷ.
ಅಪ್ಪ ಅಮ್ಮನ ಕೇಳಿದೆ ಅಂತ ಹೇಳು. ಹ್ಞೂ ಆಯ್ತಕ್ಕ, ನಿನ್ನ ಜೋಪಾನ. ಹೋಗಿ ಬರ್ತೀನಕ್ಕ. ಹ್ಞೂ. ನಮಸ್ತೆ, ನನ್ನ ಹೆಸರು ಗಣೇಶ್ ಅಂತೇಳಿ. ನಾನೊಂದು ರಾಜ್ಯದ ಪ್ರಮುಖ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನೀಗ ರಾಜ್ಯದ ಅತಿ ಪುರಾತನವಾದಂಥ ದೇವಾಲಯಗಳ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಅದನ್ನು ಪತ್ರಿಕೆಯಲ್ಲಿ ಪ್ರಕಟಿಸ್ತಾ ಇದ್ದೀನಿ. ಹಾಗಾಗಿ ಈ ದೇವಾಲಯದ ಇತಿಹಾಸದ ಬಗ್ಗೆ ಸ್ಥಳೀಯರೊಬ್ಬರು ನನಗೆ ಮಾಹಿತಿಯನ್ನು ನೀಡಿದರು. ಹಾಗಾಗಿ ಈ ದೇವಾಲಯದ ಐತಿಹಾಸಿಕ ಹಿನ್ನೆಲೆಯನ್ನು ತಿಳ್ಕೊಬೇಕಂತೇಳಿ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ರಾಜ್ಯದ ಪುರಾತನ ದೇವಾಲಯವಾದ ಮುದ್ರಾಡಿಯ ಈ ಬೆಳಗುಂಡಿ ಮಹಾಲಿಂಗೇಶ್ವರ ದೇವಸ್ಥಾನದ ಹಿನ್ನೆಲೆ ಹೇಗಿದೆ ಅಂದ್ರೆ, 6-7 ಶತಮಾನಗಳ ಹಿಂದೆ ಒಂದಾನೊಂದು ಕಾಲದಲ್ಲಿ ಆವಾಗ ಇದ್ದ ಜನರು ಊರಿಗೆ ಒಂದು ದೇವಾಲಯ ಬೇಕು ಅನ್ನತಕ್ಕಂತಹ ದೃಷ್ಟಿಯಿಂದ ಕಂಕೂರರು, ಪುತ್ತಿಯವರು ಎಂಬುದಾಗಿ 2 ಪಂಗಡದವರು ಇತರ ಊರಿನ ಗಣ್ಯ ಜನರನ್ನು ಸೇರಿಸಿಕೊಂಡು ವಿಷ್ಣುಮೂರ್ತಿಯ ಪ್ರತಿಮೆಯ ಪ್ರತಿಷ್ಠಾಪನೆಗೆ ಮೊದಲುಗೊಂಡಿದ್ದರು. ಏನು ನಾಳೆಯ ದಿನದಲ್ಲಿ ಪ್ರತಿಷ್ಠಾಪನೆಗೊಳ್ಳಲಿದ್ದ ಆ ವಿಷ್ಣುಮೂರ್ತಿಯ ಪ್ರತಿಮೆ ಮೊದಲನೇ ದಿನ ಮೂಗಿನ ಛಿದ್ರತೆಯಿಂದಾಗಿ ಪ್ರತಿಷ್ಠಾಪನೆಗೊಳ್ಳದೆ ಸ್ವಪ್ನ ವೃತ್ತಾಂತದ ದೃಷ್ಟಿಯಿಂದ ಪುರುಷ ಪ್ರಮಾಣದ ಈ ಮಹಾಲಿಂಗೇಶ್ವರ ದೇವರನ್ನು ನೆರೆಯ ಗ್ರಾಮವಾದ ಶಿವಪುರದ ಹೊಳೆಯಿಂದ ಜಲನಿಮಜ್ಜನೆಯಾದ ಲಿಂಗವನ್ನು ತಂದು ಮಾರನೆಯ ದಿನ ನಿರ್ಣಯಿಸಿದ ಮುಹೂರ್ತದಲ್ಲಿ ಪ್ರತಿಷ್ಠಾಪನೆಗೊಳಿಸಿ ಊರಿನ ಜನರಿಗೆಲ್ಲ ದೇವತಾನುಗ್ರಹ ಆಗುವಂತೆ 6-7 ಶತಮಾನಗಳ ಹಿಂದೆ ಊರಿನ ಜನರು ಪ್ರವೃತ್ತಿ ವಹಿಸಿ ಇದನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅಂದಿನಿಂದ ತುಂಬಾ ಚರಿತ್ರಾರ್ಹವಾದ ಇತಿಹಾಸಗಳು ಈ ದೇವಸ್ಥಾನದಲ್ಲಿ ನಡೆದಿದ್ದಾವೆ. ಧನ್ಯವಾದಗಳು, ನಿಮ್ಮಿಂದ ಉಪಯುಕ್ತವಾದಂಥ ಮಾಹಿತಿ ಸಿಕ್ತು. ನಾನೇನು ಬರ್ತೇನೆ, ಆಶೀರ್ವಾದ ಮಾಡಿ. ಅಯ್ಯೋ ಅಜ್ಜಿ, ನೀವು ಯಾಕೆ ಕೆಲಸ ಎಲ್ಲ ಮಾಡ್ತಿದ್ದೀರಾ? ಬನ್ನಿ ಈ ಕಡೆ. ಪರವಾಗಿಲ್ಲ ಬಿಡಮ್ಮ, ನೀನೇ ಯಾವಾಗ್ಲೂ ಎಲ್ಲ ಕೆಲಸ ಮಾಡ್ತೀಯಾ. ಇವತ್ತೊಂದ್ ದಿವಸನಾದ್ರೂ ನಾನು ಮಾಡಕ್ ಬಿಡು. ಈ ಕೆಲಸ ನನಗೆ ಹೊಸದಾ? ದಿನ ಮಾಡೋ ಕೆಲಸ ತಾನೇ ಮಾಡ್ತೀನಿ. ಬನ್ನಿ, ಎದ್ದೇಳಿ, ನೀವು ಕೂತ್ಕೊಳ್ಳಿ. ಆರಾಮಾಗಿ ಕೂತ್ಕೊಳ್ಳಿ, ನಾನು ಮಾಡ್ತೀನಲ್ಲ. ಎಲ್ಲದಕ್ಕೂ ಒಬ್ಳೆ ಬರ್ತಾಡ್ತಾಳೆ. ಅಲ್ಲಮ್ಮ ಸೀತಾ, ಒಂದ್ ಸಣ್ಣ ಕೆಲ್ಸನೂ ಮಾಡಕ್ ಬಿಡಲ್ಲ ಅಂತೀಯಲ್ಲಮ್ಮ. ಇವತ್ತು ನಿನಗೆ ತೋಟದ ಕೆಲಸನೇ ಬೇಕಾದಷ್ಟಿದೆ. ನಿನ್ಗೇನಾದ್ರೂ ಸಹಾಯ ಮಾಡೋಣ ಅಂದ್ರೆ ಅದಕ್ಕೂ ಬಿಡಲ್ಲ ಅಂತ್ಯ. ಅಜ್ಜಿ, ತೋಟದ ಕೆಲಸಕ್ಕೆ ಮೇಲ್ಮನೆ ಸುಬ್ಬಣ್ಣಂಗೆ 4 ಜನ ಆಳ್ಗಳನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದೆ. ಕರ್ಕೊಂಡು ಬರ್ತಾರೆ ತಾನೆ? ಸುಬ್ಬಣ್ಣನ? ಅದೇ ಆ ಪೂಜಾರ ಮನೆ ಹತ್ರ ಇದನ್ನಲ್ಲ, ಆ ಸುಬ್ಬಣ್ಣನ? ಅವ್ರೆ. ನೀನೇನು ಯೋಚನೆ ಮಾಡಬೇಡ, ಅವ್ನು ಕರ್ಕೊಂಡು ಬರ್ತಾನೆ. ಹೆದರಿಕೆ ಏನೂ ಇಲ್ಲ, ಮಳೆ ಬಂದರೆ ಬೆಳೆ ಎಲ್ಲ ಹಾಳಾಗುತ್ತಲ್ಲ ಅಂತ ಯೋಚನೆ ಅಷ್ಟೆ. ಹಾಗಾದರೆ ಅವನ ಮನೆ ಕಡೆ ಹೋಗಿ ನಾನೇ ಹೇಳ್ಬಿಟ್ಟು ಬರ್ತೀನಿ. ಅಜ್ಜಿ, ಆಮೇಲೆ ನಾನೇ ಆ ಕಡೆ ಹೋಗಿ ಕರ್ಕೊಂಡು ಬರ್ತೀನಿ ಬಿಡಿ. ನೀವು ಯಾಕೆ ಅಷ್ಟು ದೂರ ನಡ್ಕೊಂಡು ಹೋಗ್ತೀರಾ? ಅಯ್ಯೋ, ಅದೇನು ದೂರ ಇದೆ, ನೀನು ಅಡುಗೆ ಮುಗಿಯೋದ್ರಲ್ಲಿ ಹೋಗಿ ಬಂದ್ಬಿಡ್ತೀನಿ. ಅಂದಾಗೆ ಗಣೇಶ ಬಂದ್ರೆ ಅವನಿಗೆ ಕಾಫಿ ತಿಂಡಿ ಕೊಡು, ಆಯ್ತಾ? ಆಯ್ತಜ್ಜಿ. ಅಜ್ಜಿ, 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 ಎಲ್ಲೂ ಯಾರು ಕಾಣ್ತಾ ಇಲ್ಲ. ಅಜ್ಜಿ, ಅಜ್ಜಿ,
ಓ ಇವಾಗ ಬಂದ್ರಾ? ಅಜ್ಜಿ ತೋಟದ ಕಡೆ ಹೋಗಿದ್ದಾರೆ, ಕಾಫಿ ಕೊಡ್ಲಾ? ಆಯ್ತು ತಗೊಂಬನ್ನಿ. ಕಾಫಿ ತಗೊಳ್ಳಿ. ಸೀತವ್ರೆ, ಒಂದು ನಿಮಿಷ. ಹೇಳಿ. ಏನ್ರಿ ಸೀತವ್ರೆ, ಒಂದು ಮಾತು ಆಡ್ತಾ ಇಲ್ಲ? ಬಹುಶಃ ನಾನು ನಿಮ್ಮ ಮನೇಲಿರೋದು ನಿಮ್ಗೆ ಇಷ್ಟ ಇಲ್ಲ ಅನಿಸುತ್ತೆ ಅಲ್ವಾ? ಚೇಚೆ, ಹಾಗೇನಿಲ್ಲ, ನನ್ನ ಸ್ವಭಾವನೇ ಹಾಗೆ. ದಯವಿಟ್ಟು ಅನ್ಯಥಾ ಭಾವಿಸ್ಬೇಡಿ. ಬೆಂಕಿ ಬಿರುಗಾಳಿಯಿಂದ ಭಸ್ಮವಾಗಿರೋ ಜೀವನನ ಉರಿ ಬಿಸಿಲಲ್ಲಿ ನೆನೆಸ್ಕೊಂಡು ನಡೀತಾ ಇರೋಂತಿದೆ ಈ ನಿಮ್ಮ ಸ್ವಭಾವ. ಅಲ್ಲ ರೀ, ಕಾಲಚಕ್ರದಲ್ಲಿ ಕತ್ತರಿಸಿ ಹೋದ ವಿಶ್ವನಾಥನ ಸಂಬಂಧನೇ ನೆನೆಸ್ಕೊಂಡು ಕೊರ್ಗಿ ಕಣ್ಣೀರಾಗ್ತಿದ್ರೆ ಮೇಲಿರೋ ವಿಶ್ವನಾಥನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಜೊತೆಲಿರೋ ಅಜ್ಜಿ ಮನ್ಸ್ಗಾದ್ರೂ ನೆಮ್ಮದಿ ಸಿಗುತ್ತೆ. ನೀವು ಸಂತೋಷವಾಗಿದ್ದರೆ ತಾನೇ ಅವ್ರಿಗೂ ಸಂತೋಷ, ಎಲ್ಲರಿಗೂ ಸಂತೋಷ. 3 ದಿನದ ಈ ಜೀವನದಲ್ಲಿ ನಾವು ಮೂಟೆ ಕೊಟ್ಕೊಂಡು ಹೋಗೋದೇನಾದರೂ ಇದ್ದರೆ ಅದು ಪ್ರೀತಿ ಪ್ರೇಮ ಮಾತ್ರ. ಈ ಭೂಮಿ ಮೇಲೆ ಎಲ್ಲ ನಶ್ವರನೇ, ಯಾವುದು ಶಾಶ್ವತ ಅಲ್ಲ ಸೀತವ್ರೆ. ಕಡಲ ಭೀಕರ ಅಲೆಗಳಲ್ಲಿ ಹರಿದು ಹೋದ ಜೀವನನೇ ನೆನೆಸ್ಕೊಂಡು ಕೊರತಾ ಕೂತಿರೋ ನಿಮಗೆ ತಿಳಿತಾ ಇಲ್ಲ ಸೀತವ್ರೆ. ಪ್ರಶಾಂತವಾದ ನಡು ಸಮುದ್ರದಲ್ಲಿರೋ ನಗು ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇಲ್ಲ. ಆ ನಗು ನಿಮ್ಮ ಮುಖದಲ್ಲಿ ಮೂಡಬೇಕಂದ್ರೆ, ನೀವು ಎಲ್ಲರಿಗೂ ಸಂತೋಷ ನೀಡಬೇಕು ಅಂದರೆ ಮುಸ್ಸಂಜೆಯಲ್ಲಿ ಮುರಿದು ಹೋದ ಬಂಧನದಿಂದ ಬಿಡಿಸ್ಕೊಂಡು ಮುನ್ನುಗ್ಗಿ. ಮುಂದೆ ಇದ್ದೇ ಇದೆ ನೆಮ್ಮದಿಯ ಜೀವನದ ಮುಂಚೆ. ಬರ್ತೀನಿ. ಏ ಶಿವ, ಅಯ್ಯ, ಅದನ್ನ ತಗೊಂಡು ಈ ಕಡೆಗೆ ಹಾಕು. ಆಯ್ತಯ್ಯ. ಸುಬ್ಬಣ್ಣ, ಅಮ್ಮ, ಇದೊಂದು 4 ಸಾಲ ಮುಗಿಸ್ಬಿಡ್ತೀರಾ? ಹಾಗೆ ನಾಳೆ ಬರಬೇಕಾದ್ರೆ ಒಂದು 4 ಜನ ಆಳ್ಗಳನ್ನ ಕರ್ಕೊಂಡು ಬನ್ನಿ, ಆಯ್ತಾ? ಆಯ್ತು ಸೀತಮ್ಮ. ಸೀತಮ್ಮ, ಸ್ವಲ್ಪ ಹಣ ಬೇಕಾಗಿತ್ತು. ಇಲ್ಲ, ಇವತ್ತಿಲ್ಲ, ಅಜ್ಜಿಗೆ ನಾಳೆ ಹೇಳ್ಬಿಟ್ಟು ಕೊಡಿಸ್ತೀನಿ, ಆಯ್ತಾ? ಸರಿ ಸೀತಮ್ಮ, ಹಾಗೆ ಆಗಲಿ. ಸರಿ. ರಂಗಣ್ಣ, ಅಯ್ಯ, ಅದು ತಗೋಬಾ. ಆಯ್ತಯ್ಯ. ಸುಬ್ಬಣ್ಣ, ಇದು ಮುಗಿಸ್ಬಿಡಿ, ಮತ್ತೆ ನಾಳೆ 4 ಜನ ಕರ್ಕೊಂಡು ಬರೋದು ಮರಿಬೇಡಿ. ಆಮೇಲೆ ಖಂಡಿತ ಮರೆಯಲ್ಲ ಸೀತಮ್ಮ, ನೀವೇನು ಯೋಚನೆ ಮಾಡಬೇಡಿ. ಕಪ್ಪಣ್ಣ, ನೀನು ಆ ಬಂಕ್ರಿ ತಗೊಂಡು ಈ ಕಡೆ ಹಾಕವು. ಆ ಕಾಲುವೆ ಬಿಡು, ಸರಿ ಆಗುತ್ತೆ ಎಲ್ಲ. ಪೈಪ್ ಹಿಡ್ಕೋ ಕಪ್ಪಣ. ಆಯ್ತಾ? ಸರಿ, ನಾನಿನ್ನು ಹೊರಡ್ತೀನಿ. ಸರಿ ಸೀತಮ್ಮ, ಓಟ್ ಬನ್ನಿ ಅಮ್ಮ. ಆರಿಲೋಕದ ಕೊನೆಗೆ ರಸಪೈರಿನ ಮನೆಗೆ ಬಾಣದಂತೆರೆದು ಹಾಲು ಜೇಂದೆನೆಗೆ ಅಲ್ಲಿ ಮೂಡುವನು ರವಿ, ಆದರೀ ರವಿಯಲ್ಲ, ಅಲ್ಲಿ ಆಡುವನು ಕವಿ, ಆ ಕವಿಯು ಕವಿಯು ಅಲ್ಲ. ಅಯ್ಯೋ, ಏನು ಮಾಡ್ಕೊಂಡ್ರಿ? ನೋಡ್ಕೊಂಡು ಬರಬೇಕು ತಾನೇ. ನೀವೇನಕ್ಕೆ ಬರೋಕ್ಕೋದ್ರಿ ಇಲ್ಲಿಗೆ? ಹಾಂ, ಏನಾಯಿತು? ಬನ್ನಿ, ಎದಡಿ, ಕೈ ಕೊಡಿ, ಕೈ ಕೊಡಿ. ಬನ್ನಿ, ಏನಕ್ಕೆ ಬರೋಕ್ಕೋದ್ರಿ ಇಲ್ಲಿ? ತುಂಬ ಪೆಟ್ಟಾಗಿದೆಯಾ? ಸರಿ, ಬನ್ನಿ. ಯಾಕೆ ಬರಬಾರ್ದಾಗಿತ್ತೇನ್ರಿ? ನಿಮ್ದೊಳ್ಳೆ ಕಣ್ರಿ. ನಡೀರಿ ಆ ಕಡೆ. ಅಯ್ಯೋ, ಶಶಿ
ಸ್ವಲ್ಪ ಸ್ವಲ್ಪ ಸುಧಾರಿಸಿ. ಸೀತಾವ್ರೆ, ನಾನು ನಿಮಗೆ ತುಂಬ ತೊಂದರೆ ಕೊಟ್ಬಿಟ್ಟೆ ಅನ್ಸುತ್ತೆ ಅಲ್ವಾ? ಚೇಚೆ, ಹಾಗೇನು ಅನ್ಕೋಬೇಡಿ, ಹಾಗೇನು ಇಲ್ಲ. ಅಯ್ಯೋ, ಸೀತಾವ್ರೆ, ನಾನು ಬಂದಾಗಿದ್ದು ನನಗೋಸ್ಕರ ಅಜ್ಜಿ ನೀವಿಬ್ರು ತುಂಬ ತೊಂದರೆ ತೋದಿದ್ದೀರ. ಅದರಲ್ಲಿ ಈ ಗಾಯ ಬೇರೆ. ನೋಡಿ, ಸುಮ್ಮನೆ ಏನೇನೋ ಯೋಚನೆ ಮಾಡಿಕೊಂಡು ತಲೆ ಕೆಡಿಸ್ಕೋಬೇಡಿ. ಇದು ನಿಮ್ಮನೆ ಅಂತ ಅಂದ್ಕೊಂಡು ಆರಾಮಾಗಿರಿ. ಮಂಡಿ ಚಿಪ್ಪಿಗೆ ತುಂಬ ಪೆಟ್ಟಾಗಿದೆ ಅನ್ಸುತ್ತೆ. ಜಾಸ್ತಿ ನೋವಾಗ್ತಿದ್ಯಾ? ಬೇಗ ಕಮ್ಮಿ ಆಗುತ್ತೆ ಬಿಡಿ. ಅವರು ನಿಮ್ಮ ಥರನೇ ಪದೇ ಪದೇ ಪೆಟ್ ಮಾಡ್ಕೊಂಡು ಬರ್ತಾಯಿದ್ರು. ಈ ಔಷಧಿ ಹಚ್ಚಿದ್ರೆ ಒಂದೇ ದಿನದಲ್ಲಿ ಎಲ್ಲ ಸರಿಯಾಗುತ್ತೆ ಅಂತಲೂ ಹೇಳ್ತಿದ್ರು. ಹೌದಾ? ಏನು ಔಷಧಿ ಅದು? ಇದೇನು ಔಷಧಿ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಅಜ್ಜಿನೇ ತಯಾರು ಮಾಡಿರೋದು. ಅವ್ರನ್ನ ಕೇಳಿದರೆ ಗೊತ್ತಾಗುತ್ತೆ ಇದೇನು ಔಷಧಿ ಅಂತ. ಅಂದರೆ ನಿಮ್ಮ ಅಜ್ಜಿ ಆಯುರ್ವೇದಿಕ್ ಡಾಕ್ಟರ್? ಹೌದೌದು, ಅಜ್ಜಿ ಒಂಥರ ಹಾಗೇನೆ. ಆಸ್ಪತ್ರೆ ಮಾತ್ರ ಇಟ್ಟಿಲ್ಲ. ಆಸ್ಪತ್ರೆ ಕಟ್ಸ್ಕೊಡೋದಲ್ವಾ? ಅಜ್ಜಿಗೆ ಅದೊಂದೇ ಕಮ್ಮಿ. ಸೀತಾವ್ರೆ, ನಿಮ್ಮ ಮನಸ್ಸು ನಿಜವಾಗ್ಲೂ ಮಗುನೇ ಕಣ್ರಿ. ಸಾಕು. ಅಯ್ಯೋ, ಏನಾಯ್ತಮ್ಮ ಗಣೇಶನ್ಗೆ? ತೋಟದ ಬದಿ ಮೇಲೆ ಬರಬೇಕಾದ್ರೆ ಕಾಲ್ ಜಾರ್ ಬಿದ್ದು ಮಂಡಿ ಚಿಪ್ಪಿಗೆ ಪೆಟ್ಟಾಗಿದೆ. ಅಯ್ಯೋ, ಏನಪ್ಪ, ವಿಶ್ವನ್ ಥರ ನಿನಗೂ ಬದಿನ ಮೇಲೆ ನಡ್ಕೊಂಡು ಬರೋಕ್ಕೆ ಗೊತ್ತಾಗಲ್ವಪ್ಪ ಗಣೇಶ? ಅಜ್ಜಿ, ಅದು ಸ್ವಲ್ಪ ಕಾಲ್ ಜಾರ್ಬಿಡ್ತು ಅಷ್ಟೇ. ತುಂಬ ಪೆಟ್ಟಾಗಿದೆಯಾ? ಅಯ್ಯೋ, ಎಷ್ಟೊಂದು ಪೆಟ್ಟಾಗಿದೆಯಲ್ಲ. ಹಚ್ಚಮ್ಮ, ಹಚ್ಚು. ಸರಿ ಅಜ್ಜಿ. ಅಯ್ಯೋ, ಏನು ಮಕ್ಕಳಪ್ಪ, ಏನಾದರೂ ಅನಾಹುತ ಆಗಿದ್ದಿದ್ರೆ. ಅಯ್ಯೋ ಸೀತಾ, ಅಜ್ಜಿ, ಮಂಡಿ ಚಿಪ್ಪಿನ ಮೇಲೆ ಬಿಸಿನೀರು ಹಾಕಿ ಉಪ್ಪಿನ ಶಾಖ ಕೊಡು. ಮುಂಜಾನೆ ಅಷ್ಟೊತ್ತಿಗೆ ಎಲ್ಲ ಸರಿ ಹೋಗುತ್ತೆ, ಆಯ್ತಾ? ಸರಿ ಅಜ್ಜಿ, ರೆಡಿ ಮಾಡ್ಕೊ ಬರ್ತೀವಿ. ನೋಡು ಗಣೇಶ, ನೀನು ನಾಳೆ ಜಾಸ್ತಿ ತಿರುಗಾಡದೆ ಮನೆಯಲ್ಲೇ ವಿಶ್ರಾಂತಿ ತಗೋ, ಎಲ್ಲ ಸರಿ ಹೋಗುತ್ತೆ. ಆಯ್ತು ಅಜ್ಜಿ. ನಾನಿವತ್ತು ಹೋಗಿ ದೇವಸ್ಥಾನದ ಬಗ್ಗೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ನಾಳೆ ಮಾತಾಡಿದ್ರಾಯ್ತು. ನೀನು ಮೊದಲು ಹುಷಾರಾಗು. ನೋಡು, ಇಷ್ಟು ದೊಡ್ಡ ಗಾಯ ಆಗಿದೆ. ಸ್ವಲ್ಪ ನಿದ್ರೆ ಮಾಡು, ಎಲ್ಲ ಸರಿ ಹೋಗುತ್ತೆ.
ಏನಪ್ಪ ರಾತ್ರಿ ಚೆನ್ನಾಗಿ ನಿದ್ದೆ ಬಂತಾ? ಹೌದಜ್ಜಿ, ತುಂಬ ಚೆನ್ನಾಗಿ ನಿದ್ದೆ ಬಂತು. ಇವಾಗ ನೋವು ಹೆಂಗಿದೆ? ಪರವಾಗಿಲ್ಲ, ನೋವು ಕಮ್ಮಿ ಆಗಿದೆ. ನೀವು ಕೊಟ್ಟಿರೋ ಔಷಧಿ ಪ್ರಭಾವನೋ ಅಥವಾ ಅವ್ರ ಕೈಗುಣನೋ ಗೊತ್ತಿಲ್ಲ. ಇಷ್ಟು ಬೇಗ ನೋವು ಕಡಿಮೆ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಷ್ಟು ಮಾತ್ರಕ್ಕೆ ಅಷ್ಟೊಂದು ದೊಡ್ಡ ಮಾತು ಯಾಕಪ್ಪ? ಎಲ್ಲ ಆ ದೇವ್ರಿಚ್ಛೆ, ನಮ್ದೇನಿದೆ? ಅಜ್ಜಿ, ಹಾಂ, ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಪೂಜೆ ಸಾಮಾನು ತಗೊಂಡು ಹೋಗಲ್ವೇನಮ್ಮ? ಇಲ್ಲ ಅಜ್ಜಿ, ಅಲ್ಲೇ ತಗೊಳ್ತೀನಿ. ಸರಿ ಅಮ್ಮ. ಸೀತಾ, ಹಾಂ, ಗಣೇಶನ್ನು ನಿನ್ನ ಜೊತೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಮ್ಮ. ಸರಿ ಅಜ್ಜಿ. ನಿನ್ನೆ ಅವನು ಬಿದ್ದಿರೋ ಜಾಗ ಒಳ್ಳೇದೋ ಕೆಟ್ಟದೋ, ಅಮಾವಾಸ್ಯೆ ಬೇರೆ ಹತ್ರ ಬಂತು. ಸರಿನಾ? ಆಯ್ತು. ಗಣೇಶ, ಹಾಂ? ನೀನು ಸೀತನ್ ಜೊತೆ ದೇವಸ್ಥಾನಕ್ಕೆ ಹೋಗ್ಬಾರಪ್ಪ. ಆಯ್ತಜ್ಜಿ. ಆಯ್ತಾ? ಸೀತಾ, ಕರ್ಕೊಂಡೋಗಮ್ಮ. ಹಾಂ. ಹಾಂ, ಅಜ್ಜಿ, ಏನಮ್ಮ? ಸುಬ್ಬಣ್ಣವ್ರು ಬಂದರೆ 1,000 ರೂಪಾಯಿ ದುಡ್ಡು ಕೊಟ್ಬಿಟ್ಟು ಕಳಿಸಿರಿ. ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ. ಆಯ್ತಮ್ಮ. ನೀ ಹೇಳೆ ನಾ ಬರೆದೆ, ನೀ ಆಡೆ ನಾ ನೊರೆದೆ, ನನ್ನ ತಪ್ಪೇನು? ನೀ ಕುಣಿಸೆ ನಾ ಕುಣಿದೆ, ನೀ ನಲಿಸೆ ನಾ ನಲಿದೆ, ನನ್ನ ತಪ್ಪೇನು? ನೀ ಮೊಗವನೊಡ್ಡಿ ಬರೆ, ನಾ ಮುತ್ತ ನೊತ್ತಿದರೆ, ನನ್ನ ತಪ್ಪೇನು? ನೀನೆದೆಯ ನೀಡಿ ಬರೆ, ನಾನೆದೆಯ ನೀಡಿದರೆ, ನನ್ನ ತಪ್ಪೇನು? ಎಷ್ಟು ಸೊಗಸಾಗಿದೆ ಅನಿಸುತ್ತಲ್ಲ. ಸೀತಾವ್ರೆ, ಏನಾದರೂ ಮಾತಾಡಿ. ನೀವು ಮಾತಾಡ್ತೀರಾ ಅಂತ ಮನೆ ಬಿಟ್ಟಾಗ್ಲಿಂದ ಕಾಯ್ತಾ ಇದ್ದೀನಿ. ಆದರೆ ನೀವು ಮಾತ್ರ ಮೌನವಾಗೇ ಬರ್ತಾ ಇದ್ದೀರಾ. ಏನು ಮಾತಾಡೋದು? ಏನಾದರೂ ಮಾತಾಡಿ, ಆದರೆ ಮೌನವಾಗಿ ಮಾತ್ರ ಬರಬೇಡಿ. ಹೋಗಲಿ, ನಾನೇ ಮಾತಾಡ್ತೀನಿ, ನೀವು ಬರೀ ಕೇಳಿಸ್ಕೊಂತಾ ಬನ್ನಿ ಸಾಕು. ಬರೀ ಮಾತಾಡೋದ್ರಿಂದ ನಿಮಗೆ ಬಾಯಿ ನೋವು ಬಿಟ್ಟರೆ ಬೇರೆ ಇನ್ನೇನು ಲಾಭ ಇದೆ? ಲಾಭ ಇಲ್ಲ ಅಂದರೂ ಅಷ್ಟೇ, ಅದೇ ನನಗಿಷ್ಟ. ಸೀತಾವ್ರೆ, ಏನೇ ಆದರೂ ನೀವು ತುಂಬ ಒಳ್ಳೆಯವ್ರು ಕಣ್ರಿ. ಯಾಕೆ? ಈ ಕಾಲದಲ್ಲೂ ಅತಿಥಿಗಳನ್ನ ನಿಮ್ಮ ಥರ ಯಾರು ನೋಡ್ತಾರೆ ಹೇಳಿ? ದೊಡ್ಡವರೇ ಹೇಳಿಲ್ವಾ ಅತಿಥಿ ದೇವೋ ಭವ ಅಂತ? ನೀವು ನಮ್ಮ ಅತಿಥಿ. ನಿಮ್ಮ ಸೇವೆ ಮಾಡೋದು ನಮ್ಮ ಕರ್ತವ್ಯ ಕಣ್ರಿ. ಅದೇ ಸೀತಾವ್ರೆ, ನಾನು ಹೇಳ್ತಾ ಇರೋದು, ಈ ಕಾಲದಲ್ಲೂ ಅತಿಥಿಗಳನ್ನ ದೇವ್ರ ಥರ ಯಾರು ನೋಡ್ತಾರೆ ಹೇಳಿ? ನಿಮ್ಮ ಥರ ಮನಸ್ಸಿರೋರೇ ತಾನೆ. ನೀವು ನನ್ನ ತುಂಬ ಹೊಗಳುತ್ತಿದ್ದೀರಾ ಅನಿಸುತ್ತೆ. ಅತಿಥಿಗಳನ್ನ ಆತ್ಮೀಯತೆಯಿಂದ ಆಧರಿಸೋ ನಿಮ್ಮನ್ನು ಹೊಗಳಿದ್ರು ಅತಿಶಯೋಕ್ತಿ ಆಗಲ್ಲ ಕಣ್ರಿ. ಹೋಗ್ಲಿದ್ದು ಸಾಕು, ಬನ್ನಿ ಮೊದಲು ದೇವ್ರ ದರ್ಶನ ಮಾಡೋಣ. ನೀವು ಹೇಳೋದು ಸರಿ ಕಣ್ರಿ.
ನನ್ನ ಜೀವನದಲ್ಲಿ ಪ್ರಮುಖವಾದ ನಿರ್ಧಾರ ತಗೊಳ್ಳೋಣ ಅಂತಿದ್ದೀನಿ. ಅದಕ್ಕೆ ನಿನ್ನ ಆಶೀರ್ವಾದ ಇರಲಪ್ಪ. ಸೀತಾ, ಯಾರಮ್ಮ ಇವರು? ಗೊತ್ತಾಗ್ಲಿಲ್ವಲ್ಲಮ್ಮ. ಹಾಂ, ಅರ್ಚಕರೇ, ಇವರು ನಮ್ಮ ಮನೆಯವ್ರ ಸ್ನೇಹಿತರು. ಯಾವುದೋ ಕೆಲಸದ ಮೇಲೆ ಬಂದಿದ್ರು. ಸ್ವಲ್ಪ ದಿನ ನಮ್ಮ ಮನೆಯಲ್ಲೆಲ್ಲ ಇರ್ತಾರೆ. ಓ ಹೌದಾ? ನಾವಿನ್ನು ಬರ್ತೀವಿ. ಸೀತವ್ರೆ, ಹಾಂ, ಅದು ಹೇಳಿ. ಸ್ವಲ್ಪ ನಿಲ್ಲಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಸೀತವ್ರೆ, ನಾನು ಕಾಲೇಜಲ್ಲಿ ಓದಬೇಕಾದ್ರೆ ನಾವು 3 ಜನ ಫ್ರೆಂಡ್ಸ್. ನಾನು, ವಿಶ್ವ ಮತ್ತು ಸುಬ್ರಹ್ಮಣ್ಯ ಅಂತ. ನಾವು 3 ತುಂಬ ಅನನ್ಯವಾಗಿದ್ವಿ. ನಮ್ಮಲ್ಲಿ ಮೊದಲು ಸುಬ್ರಹ್ಮಣ್ಯಗೆ ಮದುವೆ ಆಯಿತು. ಅವರಿಗೊಂದು ಮಗುನೂ ಆಯಿತು. ಅವನ ಹೆಂಡತಿಗೆ ಬ್ರೈನ್ ಟ್ಯೂಮರ್ ಬಂದು ತೀರು. ಸುಖವಾಗಿದ್ದ ಸಂಸಾರದಲ್ಲಿ ಸುಖದ ಸುಳಿವೇ ಇಲ್ಲವಾಯಿತು. ಆಗ ನಾವು ಅವನ ತಂದೆ ತಾಯಿ ಎಲ್ಲರೂ ಬಲವಂತ ಮಾಡಿ ಒಪ್ಪಿಸಿ ಆ ಮಗುಗೋಸ್ಕರನಾದರೂ ಮದುವೆ ಆಗುವಂತ ಒತ್ತಾಯ ಮಾಡಿದ್ರು. ಆದರೆ ಅವನು ಅದಕ್ಕೆ ಒಪ್ಪಲಿಲ್ಲ. ನಂತರ ಮತ್ತೆ ಬಲವಂತ ಮಾಡಿ ನಾವೇ ಮುಂದೆ ನಿಂತು ಅವನ್ನ ಮದುವೆ ಮಾಡಿಸಿದ್ವಿ. ಈಗ ಅವನ ಸಂಸಾರ ಆಲೋಚನೆಯಂತೆ. ವಿಶ್ವನೂ ಆಗಾಗ ಹೇಳ್ತಾ ಇದ್ದ, ಗಂಡ ಸತ್ತ, ಹೆಂಡತಿ ಸತ್ತಲು ಅಂತ ಕೊರಗಲ್ಲೇ ಕೊರಗುತ್ತಾ, ಚಿನ್ನದ ತಾಳಿಗೆ ಬೆಲೆ ಕೊಡ್ತಾ, ಚಿನ್ನಕ್ಕಿಂತ ಮಿಗಿಲಾದ ಭವಿಷ್ಯನ ಹಾಳು ಮಾಡ್ಕೋಬಾರ್ದು ಅಂತ. ಹೊತ್ತಾಯ್ತು, ಹೋಗೋಣವಾ? ಅದು ಸೀತವ್ರೆ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಹಾಂ, ನನ್ನ ಹತ್ರ ಮಾತಾಡಬೇಕಾ? ಹೌದು, ಮಾತಾಡಬೇಕು. ಏನು ಹೇಳಿ? ನಮ್ಮ ಸಂಪ್ರದಾಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯ? ಅಂದರೆ ಈ ಪ್ರೀತಿ, ವಿವಾಹ, ಪುನರ್ವಿವಾಹ, ಅವುಗಳ ಬಗ್ಗೆ ಮಾತಾಡೋಷ್ಟು ತಾಳ್ಮೆಯಂತೂ ನನ್ನಲ್ಲಿ ಉಳಿದಿಲ್ಲ. ನೋಡಿ ಸೀತವ್ರೆ, ದಯವಿಟ್ಟು ತಪ್ಪು ತಿಳಿಬೇಡಿ. ನಾನು ಬೇಕಂತಲೇ ಈ ವಿಷಯ ನಿಮ್ಮ ಬಳಿ ಪ್ರಸ್ತಾಪ ಮಾಡಿದ್ದೆ. ನಿಮ್ಮ ಮಾತಿನ ಅರ್ಥ? ನೋಡಿ ಸೀತವ್ರೆ, ನಾನು ಈ ಪವಿತ್ರವಾದ ಗಂಗೆ ಮೇಲೆ ನಿಂತು ಹೇಳ್ತಾ ಇದ್ದೀನಿ. ಈ ಸಮಾಜದ ಗೊಡ್ಡು ಸಂಪ್ರದಾಯಗಳ ಬಗ್ಗೆ ನನಗೆ ನಂಬಿಕೆ ಇಲ್ಲ. ಅಂದರೆ ಸೀತವ್ರೆ, ನೀವು ನನ್ನ ಕಣ್ಣೆದುರಿಗೆ ಕಂಡ ಆ ದಿನಗಳಿಂದ ನನ್ನ ಎದೆಯಲ್ಲಿ ಪ್ರೀತಿಯ ಗೆಜ್ಜೆನಾದ ಶುರುವಾಯಿತು. ಆ ನಿಮ್ಮ ಪ್ರೀತಿಯ ಗೆಜ್ಜೆನಾದ ಇನ್ನೂ ನನ್ನ ಎದೆಯಲ್ಲಿ ನಿಂತೇ ಇಲ್ಲ. ಆ ನಿಮ್ಮ ನಾದ ಇನ್ನೂ ನನ್ನ ಎದೆಯಲ್ಲಿ ಮುಂದುವರಿತಾನೇ ಇದೆ. ಸೀತವ್ರೆ, ನಿಮ್ಮ ಹಣೆಗೆ ಮತ್ತೆ ಸಿಂಧೂರ ಆಗುವ ಅವಕಾಶನ ನನಗೆ ಕೊಡ್ತೀರಾ? ನಿಮ್ಗೇನಾದರೂ ತಲೆ ಕೆಟ್ಟಿದ್ಯಾ? ನಿಮಗೆ ಸಂಪ್ರದಾಯಗಳ ಮೇಲೆ ಗೌರವ ಇಲ್ಲದೆ ಇರಬಹುದು, ಆದರೆ ನೀವಿರೋದು ಸಂಪ್ರದಾಯಬದ್ಧ ಸಮಾಜದಲ್ಲಿ. ಒಂದು ಹೆಣ್ಣಿಗೆ ಸಿಂಧೂರ ಒಂದು ಸಲ ಹೋಯಿತು ಅಂದರೆ ಅದು ಮತ್ತೆ ಹಣೆಗಿರೋದು ಅವಳ ಮಣ್ಣಿಗೆ ಹೋದಾಗಲೇ. ಇದೆಲ್ಲ ಅಸಾಧ್ಯ. ಯಾಕೆ ಸಾಧ್ಯ ಇಲ್ಲ? ಈ ಸಂಪ್ರದಾಯ ವ್ಯವಸ್ಥೆ ಎಲ್ಲ ಮನುಷ್ಯ ಸೃಷ್ಟಿ ಮಾಡ್ಕೊಂಡಿದ್ದೆ ಹೊರತು ಆ ದೇವ್ರು ಸೃಷ್ಟಿ ಮಾಡಿದ್ದಲ್ಲ. ಈ ಗೊಡ್ಡು ಸಂಪ್ರದಾಯ ವ್ಯವಸ್ಥೆಗೆ ನನ್ನ ಪ್ರೀತಿನ ಬಲಿ ಕೊಡೋಕ್ಕೆ ನನಗಿಷ್ಟ ಇಲ್ಲ. ಹಾಗಂತ ಸಂಪ್ರದಾಯ ಬಿಟ್ಟು ಬಾಳಕ್ಕಾಗುತ್ತಾ? ಹಾಂ, ಅದೇನೇ ಇರಲಿ ಸೀತವ್ರೆ, ನೋಡಿ, ದಯವಿಟ್ಟು ನೀವು ನನ್ನನ್ನು ಮದುವೆ ಆಗ್ತೀರಾ? ನನ್ನನ್ನು ಮದುವೆ ಆಗ್ತೀರಾ?
ಛೆ ಏನಾಗಿದೆ ನನಗೆ? ಪ್ರಕೃತಿ ತಾಯ ಮಡಿಲಿನಲ್ಲಿ ಮಲೆಯ ನಾಡಿ ನಡವಿಯಲ್ಲಿ ಕವಿಯೋರ್ವನೆ ನಡೆಯುವಲ್ಲಿ ನುಡಿಯ ಸೆರೆಮನೆ ಮಲೆಯ ಬೀಡಿ ನೆದೆಯ ಮೇಲೆ ದಟ್ಟಗಾಡು ಹಬ್ಬಿರೆ ಹಸುಳೆ ಬಿಸಿಲ ಹೊನ್ನಲೀಲೆ ಹಸುರ ಕಡಲ ತಬ್ಬಿರೆ ಪಕ್ಷಿಗಾನ ಕೋಟಿ ವೀಚಿ ನಾದ ಶರದಿಯಾಗಿರೆ ರಸಾನುಭೂತಿ ಮೌನ ವಧುವೆ ಕಾವ್ಯದರ ಮನೆ. ಅರ್ಚಕ್ರೆ, ಈ ದೇವಸ್ಥಾನದ ಐತಿಹ್ಯನ ತಿಳಿಸ್ತೀರಾ? ನಮಸ್ಕಾರ. ಎಷ್ಟು ಪುರಾತನವಾದ ದೇವಸ್ಥಾನ ಇದು. ಒಳ್ಳೆ ಮಾಹಿತಿ ಸಿಕ್ತು.
ಗಣೇಶ ಗಣೇಶ ಎಲ್ಲೋದ ಈ ಹುಡ್ಗ? ಗಣೇಶ ಎಲ್ಲೋದಪ್ಪ? ಎಲ್ಲೋದ್ಯೋ ಗಣೇಶ? ಏನಾಯ್ತು ಇವನ್ಗೆ? ಗಣೇಶ ಅಯ್ಯೋ, ನಿನ್ನೆ ಎಲ್ಲ ಯಾಕೋ ಒಂಥರ ಇದ್ದ. ಎಲ್ಲೋದ? ಗಣೇಶ ಗಣೇಶ ಸೀತಾ, ಅಜ್ಜಿ, ನೀನ್ ಇಲ್ಲಿದೇನಮ್ಮ? ಹೇಳಜ್ಜಿ. ಗಣೇಶ ಎಲ್ಲೋದ್ನಮ್ಮ? ಬೆಳಿಗ್ಗೆಯಿಂದ ಕಾಣಿಸ್ತಾನೆ ಇಲ್ಲ. ಬೆಳಗ್ಗೆ ಎದ್ದು ಹೋದವರು ಕಾಣಿಸ್ತಾನೆ ಇಲ್ಲ. ಎಲ್ಲಿ ಹೋದ್ರೋ ಏನೋ. ಕಾಫಿನೂ ಕುಡ್ದಿಲ್ಲ, ತಿಂಡಿನೂ ತಿಂದಿಲ್ಲ. ಏನ್ ಹೇಳ್ತಿದ್ಯಮ್ಮ? ಹೌದಜ್ಜಿ. ಅಲ್ಲ, ಹಾಂ, ಕಾಫಿ ತಿಂಡಿ ತಿಂದೆ. ಎಲ್ಲೋದ ಇವನು? ಒಂದ್ ವೇಳೆ ತೋಟದ ಕಡೆ ಹೋದ್ನೋ ಏನೋ. ತಾಳು, ನೋಡ್ಕೊಂಡು ಬರ್ತೀನಿ. ಬರ್ಲಾ? ಎಲ್ಲಿ ಹೋಗಿರ್ಬೋದು? ಗಣೇಶ, ಅಜ್ಜಿ, ಬೆಳಗ್ಗೆಯಿಂದ ಎಲ್ಲೋಗಿದ್ದಪ್ಪ? ನಿನ್ನ ಹುಡುಕಿ ಹುಡುಕಿ ನನಗೆ ಸಾಕಾಯ್ತಪ್ಪ. ಯಾಕಜ್ಜಿ, ಏನಾಯ್ತು? ಅಲ್ಲ, ಕಾಲಿಗೆ ಬೇರೆ ಗಾಯ ಆಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಗಾಬರಿ ಆಯ್ತಪ್ಪ. ಅಜ್ಜಿ, ಹೀಗೆ ಸುಮ್ಮನೆ ಹೊರಗಡೆ ಹೋಗಿದ್ದೆ ಅಷ್ಟೇ. ಯಾಕೋ ನೀನು ಇತ್ತೀಚೆಗೆ ಮೊದಲಿನ ಥರ ಇಲ್ವೇ ಇಲ್ಲ. ಯಾಕಪ್ಪ, ನಮ್ಮಿಂದೇನಾದರೂ ತೊಂದರೆ ಆಯ್ತಾ? ಹಾಗೇನಿಲ್ಲ ಅಜ್ಜಿ. ನೀನು ನಮ್ಮ ಮನೆಗೆ ಬರೋಕ್ಕೆ ಮುಂಚೆ ನಾನು ನಮ್ಮ ವಿಶ್ವನ್ನ ನೆನೆಸ್ಕೊಂಡು ಕೊರಗ್ದಲ್ಲೇ ಇರೋ ದಿನಾನೇ ಇಲ್ಲಪ್ಪ. ನೀನು ಬಂದಮೇಲೆ ಆ ಕೊರಗನ್ನ ಮರೆತು ನಿನ್ನಲ್ಲೇ ವಿಶ್ವನ್ ಕಾಣ್ತಾ ಇದ್ದೀನಪ್ಪ. ಈಗ ನನಗೆ ವಿಶ್ವನ್ ಚಿಂತೆ ಇಲ್ಲ, ಯಾಕಂದರೆ ನೀನೇ ನನ್ನ ವಿಶ್ವ. ನೀನು ಚೆನ್ನಾಗಿರ್ಬೇಕು ಕಂದ, ನೀನು ಚೆನ್ನಾಗಿರ್ಬೇಕು. ಅಳ್ಬೇಡಿ ಅಜ್ಜಿ, ಅಳ್ಬೇಡಿ ಅಜ್ಜಿ, ಸಮಾಧಾನ ಮಾಡ್ಕೊಳ್ಳಿ. ನಿನ್ಗೆ ಯಾರೂ ಇಲ್ಲ ಅಂತ ಅನ್ಕೋಬೇಡಪ್ಪ. ನಾನಿದ್ದೀನಿ. ನಡಿ, ನಿಂಗಿಷ್ಟ ಅಂತ ಪೊಂಗಲ್ ಮಾಡಿದ್ದೀನಿ, ತಿನ್ನುವಂತೆ. ಪೊಂಗಲ್ ನನಗಿಷ್ಟ ಅಂತ ನಿಮ್ಗೆ ಗೊತ್ತಾಯ್ತು? ವಿಶ್ವ ಆಗಾಗ ನಿನ್ನ ಬಗ್ಗೆ ಹೇಳ್ತಾ ಇದ್ದ. ಆ ಪೊಂಗಲ್ ವಿಚಾರನೂ ಅವನೇ ಹೇಳ್ದ. ನಿನ್ಗಿಷ್ಟ ಅಂತ ಮಾಡಿದ್ದೀನಿ, ಬಾಪ್ಪ. ಮೊದಲು ಪೊಂಗಲ್ ಕೊಡಿ ಬನ್ನಿ ಅಜ್ಜಿ. ಕೈಕಾಲು ತೊಳ್ಕೊಂಡು ಬೇಗ ಬಾ, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ. ಚಿಂತೆ ಇಲ್ಲ, ಯಾಕಂದರೆ ನೀನೇ ನನ್ನ ವಿಶ್ವ. ನೀನು ಚೆನ್ನಾಗಿರ್ಬೇಕು ಕಂದ, ನೀನು ಚೆನ್ನಾಗಿರ್ಬೇಕು. ಸೀತಾ, ಏನಾಯ್ತು? ಯಾಕೆ ಕೂತಿದ್ಯಾ?
ಮೀನಾ, ನೀನು ಯಾವಾಗ ಬಂದಿಯೇ? ನನ್ನ ಕತೆ ಹಾಗಿರಲಿ. ನೀನೇನು ಗಾಢವಾದ ಯೋಚನೆಯಲ್ಲಿ ಮುಳುಗಿದೆಯಾ? ಅದು ಪ್ರಪಂಚದ ಪರಿವೇನೇ ಇಲ್ದಂಗೆ. ಹಾಗೇನಿಲ್ವಲ್ಲ. ನೋಡ್ಸಿತಾ, ನಾನು ನಿನ್ನ ಬಾಲ್ಯದ ಗೆಳತಿ ಕಣೆ. ನನಗೆ ಗೊತ್ತಾಗಲ್ಲ ನಿನ್ನ ಮನಸ್ಸು ಎಂಥದ್ದು ಅಂತ. ಹಾಗೇನಿಲ್ಲ ಮೀನಾ, ಸುಮ್ಮನೆ ಯೋಚನೆಗಳಿರುತ್ತಲ್ವಾ. ಅಷ್ಟೇನಾ? ಇಲ್ಲ ಗಣೇಶ ಹಗ್ಗ ಸೇತುವೆ ಹತ್ರ ಹೇಳಿದ ಮಾತಿನ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ? ಅದು ಅದು ಮುಚ್ಚಿಡೋ ಪ್ರಯತ್ನ ಮಾಡಬೇಡ ಸೀತಾ. ನಾನೆಲ್ಲ ಕೇಳಿಸ್ಕೊಂಡೆ. ಆ ಗಣೇಶ ಹೇಳಿರೋ ಮಾತಿಗೆ ನೀನು ಕೊಡೋ ಉತ್ತರ? ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋ ಪರಿಸ್ಥಿತಿನಲ್ಲಿ ನಾನಿಲ್ಲ. ಅದು ನನ್ನ ಕೇಳೋ ಪ್ರಶ್ನೆನೇ ಅಲ್ಲ. ಅಂದರೆ ನಿನ್ನ ಮಾತಿನ ಅರ್ಥ? ಅರ್ಥ ಇಷ್ಟೆ, ನಾನೊಬ್ಳು ವಿಧವೆ. ನಾಳೆ ದಿನ ನಮ್ಮ ಸಮಾಜ, ನಮ್ಮ ಸಂಪ್ರದಾಯಗಳು ನಾನು ಮದುವೆ ಆಗ್ತೀನಿ ಅಂದರೆ ಅಂಗದಾಸಿಗೆ ಹಾಸಿಗೆ ಹುಡ್ಕೊಂಡ್ಲು ಅಂತ ತಪ್ಪಾಗಿ ಮಾತಾಡ್ಕೊಳ್ತಾರೆ ಕಣೆ. ಸೊಂಟದ ಕೆಳಗಿನ ಸೊಗಡಿನ ಬಗ್ಗೆ ಮಾತ್ರ ಯೋಚನೆ ಮಾಡೋ ಜನಕ್ಕೆ ಎಲ್ಲಿ ಗೊತ್ತಾಗುತ್ತೆ ನಿನ್ನ ಮನದಾಳದ ಮಹತ್ವ? ನೋಡ್ಸಿತಾ, ನಿಂಗೂ ಒಂದು ಜೀವನ ಇದೆ, ಆಸೆ, ಆಕಾಂಕ್ಷೆ, ಕನಸುಗಳಿದೆ. ಅವಕ್ಕೆಲ್ಲ ಎಳ್ಳು ನೀರು ಬಿಟ್ಟು ಎಲ್ಲೇ ಹಾಕೋ ಪ್ರಯತ್ನ ಮಾಡ್ತಾ ಇದೆಯಾ? ಬೇಡ ಸೀತಾ, ಅರ್ಥ ಮಾಡ್ಕೊಳ್ಳೆ. ಆ ಗಣೇಶನ ಬಗ್ಗೆ ನಾನೆಲ್ಲ ತಿಳ್ಕೊಂಡಿದ್ದೀನಿ ಕಣೆ. ಪಾಪ ದಿಕ್ಕುದೆ ಸೇಲ್ದಿರೋನು ನಿನ್ನನ್ನೇ ಸರ್ವಸ್ವ ಅಂದ್ಕೊಂಡಿದ್ದಾನೆ. ನಿನ್ನ ಬಗ್ಗೆ ಎಲ್ಲ ಗೊತ್ತಿದ್ರು ನಿನ್ನನ್ನೇ ಮದುವೆ ಮಾಡ್ಕೋಬೇಕು ಅಂತಿರೋ ಅವನ್ನ ಮದುವೆ ಮಾಡ್ಕೋಬೇಕು ಅಂದರೆ ತುಂಬ ಪುಣ್ಯ ಮಾಡಿರಬೇಕು ಕಣೆ. ವಿಶ್ವನ ಮರೆತು ಇನ್ನೊಬ್ರ ಮದುವೆ ಆಗೋದಕ್ಕೆ ನನ್ನ ಮನಸ್ಸು ಹೋಗ್ತಾ ಇಲ್ಲ ಕಣೆ. ಕರಗಿ ಹೋದ ಕಾಲದ ಬಗ್ಗೆ ಯೋಚಿಸ್ತಾ ಕಣ್ಮುಂದೆ ಇರೋ ಭವಿಷ್ಯನ ಕಾಲಡಿ ಹಾಕೋಬೇಡ ಸೀತಾ. ಒಂಟಿ ಕಣ್ಣಲ್ಲಿ ಎದುರಿನವರ ಒಳಿತನ್ನು ಕಂಡು ಸಹಿಸದ ಈ ಜನ ನಿನ್ನನ್ನು ಒಂಟಿಯಾಗಿ ಸಂತೋಷವಾಗಿರಲು ಬಿಡಲ್ಲ ಸೀತಾ. ಅಂದರೆ ಈಗ ನಾನು ಗಣೇಶನ್ನ ಮದುವೆ ಆಗಬೇಕಾ? ಅದು ನಿನ್ನ ನಿರ್ಧಾರಕ್ಕೆ ಬಿಟ್ಟಿದ್ದು. ನಿನ್ನ ಗೆಳತಿಯಾಗಿ ನಿನ್ನ ಒಳ್ಳೆಯದನ್ನು ಬಯಸಬೇಕಾಗಿತ್ತು ನನ್ನ ಧರ್ಮ. ನನ್ನ ಧರ್ಮನ ನಾನು ನಿಭಾಯಿಸ್ತಾ ಇದ್ದೀನಿ. ನೀನು ಮಾಡಬೇಕಾಗಿರೋ ಕರ್ಮ ಇನ್ನು ನಿನಗೆ ಬಿಟ್ಟಿತ್ತು. ಆದರೆ ಒಂದಂತೂ ನಿಜ, ಆ ಗಣೇಶ ನಿನಗೆ ಹೇಳಿ ಮಾಡಿಸಿದ ಜೋಡಿ. ನೀವಿಬ್ಬರು ಒಂದಾಗಿ ಸಂತೋಷವಾಗಿದ್ದರೆ ಅವನ್ನ ನೋಡಬೇಕು ಅನಿಸುತ್ತೆ. ಆದಷ್ಟು ಬೇಗ ನಿರ್ಧಾರ ಮಾಡ್ತೀಯ ಅಂತ ಅಂದ್ಕೊಂಡಿದ್ದೀನಿ. ನಾನೇನು ಬರ್ತೀನಿ ಸೀತಾ. ಆ ಗಣೇಶ ಹೇಳಿರೋ ಮಾತಿಗೆ ನೀನು ಕೊಡೋ ಉತ್ತರ? ದಿಕ್ಕುದೆ ಸೇಲ್ದಿರೋನು ನಿನ್ನಲ್ಲಿ ಸರ್ವಸ್ವ ಮಾಡಿಕೊಂಡಿದ್ದಾನೆ.
ಮದುವೆ ಮಾಡ್ಕೋಬೇಕು ಅಂದ್ರೆ ತುಂಬಾ ಪುಣ್ಯ ಮಾಡಬೇಕು ಕಣೆ. ದಿಕ್ಕುದೇ ಸೇರಿರೋನು ನೀನೇ ಸಹವಾಸ ಮಾಡ್ಕೊಂಡಿದ್ದಾನೆ. ಅವನ್ನ ಮದುವೆ ಮಾಡ್ಕೋಬೇಕು ಅಂದ್ರೆ ತುಂಬಾ ಪುಣ್ಯ ಮಾಡಬೇಕು ಕಣೆ. ದಿಕ್ಕುದೇ ಸೇರಿರೋನು ನೀನೇ ಸಹವಾಸ ಮಾಡ್ಕೊಂಡಿದ್ದಾನೆ. ಅವನ್ನ ಮದುವೆ ಮಾಡ್ಕೋಬೇಕು ಅಂದ್ರೆ ತುಂಬಾ ಪುಣ್ಯ ಮಾಡಿರ್ಬೇಕು ಕಣೆ. ಈ ಇತಿಹಾಸ ಪ್ರಸಿದ್ಧ ಗಣಪತಿ ದೇವಸ್ಥಾನವನ್ನು ಸುಮಾರು 400 ವರ್ಷಗಳ ಹಿಂದೆ ಬಾರ್ಕೂರು ಸಂಸ್ಥಾನದ ಮಹಾರಾಜರು ನಿರ್ಮಿಸಿದ್ದರೆಂಬ ಪ್ರತೀತಿ ಸುತ್ತಲಿನ ಜನರಲ್ಲಿ ಇದೆ. ಈ ಗಣಪತಿ ದೇವಸ್ಥಾನವು ತುಂಬ ಮಹಿಮಾನ್ವಿತ ಕ್ಷೇತ್ರವಾಗಿದ್ದು ಈ ಸುತ್ತಲಿನ ಗ್ರಾಮಸ್ಥರಲ್ಲಿ ಯಾವುದೇ ತೊಂದರೆಗಳನ್ನು ನಿವಾರಿಸುತ್ತಾರೆಂಬ ಪ್ರತೀತಿ ಇದೆ. ಇಂಥ ಐತಿಹ್ಯವುಳ್ಳ ದೇವಸ್ಥಾನವನ್ನು ಯಾವುದೇ ಕಲ್ಲಿ ಅದು ಅಜ್ಜಿ ಸುಬ್ಬಣ್ಣವ್ರ ಮನೆಗೆ ಹೋಗಿದ್ದಾರೆ. ಹೌದು. ಅದು ಅದು ಹೇಳಿಸಿದ್ದಾರೆ. ಅದು ಅಜ್ಜಿ ಇನ್ನೇನು ಬಂದರೂ ಬರ್ಬೋದು. ಕರ್ಕೊಂಬರ್ಲಾ? ಬೇಡ ಬೇಡ. ಅದು ಅದು ಸಂಜೆ ನಿಮಗೋಸ್ಕರ ಕೋಡಿ ಬೆಂದ್ರೆ ಹತ್ರ ಕಾಯ್ತಿರ್ತೀನಿ, ಬರ್ತೀರಲ್ವಾ? ನೀವು ಕಾಯ್ತಾ ಇರ್ತೀರ? ಅದು ನೀವು ನನ್ನ ಕಾಯ್ತಿರ್ತೀರಾ? ಸಾಧ್ಯನೇ ಇಲ್ಲ ಬಿಡಿ. ಯಾಕೆ? ಏನ್ ತಮಾಷೆ ಮಾಡ್ತಿದ್ದೀರಾ ಸೀತವ್ರೆ? ನಾನೇ ನಿಮ್ಮನ್ನು ಕಾಯ್ತಾ ಇರ್ತೀನಿ, ಬರ್ತಿರ್ತಾನೆ? ಸಂಜೆ ಬರ್ತೀರಾ ತಾನೆ?
ಚಟಪಟ ಮಳೆಯ ಮದ್ದಳೆಯು ಮನದಲೆ ಹೊಸ ತಾಳವ ನುಡಿಸಿ ಮನ ಮನೆ ಮೌನ ತಾನದಲೇ ಆಹ ಪ್ರೀತಿಯೇ ಜನಿಸಿದೆ. ನಿನ್ನಲೆ ಕಾಣುವೆ ಮುಂಗಾರು ಸಮಯ ಗೆಳತಿ ಮುಸ್ಸಂಜೆಯ ಸಂಗಾತಿ ನವರಸದಲ್ಲಿ ನಯನವ ಬೆಳಗುತ್ತ ಹಾಡು ನೀ ಬಾಳದೀಪವ ಚರಣದಿ ಬೆಳಗಲೆ ಬಾರಿನಿ. ತುಂಬ ಹೊತ್ತಾಯ್ತಾ ಬಂದು? ಹೌದು ಸೀತಾವ್ರೆ. ದಯವಿಟ್ಟು ಕ್ಷಮಿಸಿ, ತುಂಬ ಹೊತ್ತು ಕಾಯಿಸ್ದೆ ಅನಿಸುತ್ತೆ. ಸೀತಾವ್ರೆ, ನಿಮಗೋಸ್ಕರ ಎಷ್ಟು ದಿನ ಬೇಕಾದರೂ ಕಾಯ್ತೀನಿ. ಏನೋ ಮಾತಾಡಬೇಕು ಅಂತ ಹೇಳಿದ್ರಿ. ನಿಮ್ಮ ವಿಚಾರನೇ. ನನಗೆ ಗೊತ್ತು ಸೀತಾವ್ರೆ, ನಾನಂದರೆ ನಿಮಗೆ ತುಂಬ ಇಷ್ಟ ಅಂತ. ಆದರೆ ನೀವು ಸಂಪ್ರದಾಯದ ಕಟ್ಟುಪಾಡುಗಳಿಗೆ ಹೆದರಿ ನನ್ನನ್ನು ದೂರ ತಳ್ತಿದ್ರಿ ಅಷ್ಟೇ. ಸೀತಾವ್ರೆ, ಈಗಲಾದರೂ ಗೊತ್ತಾಯ್ತಾ, ಸಮಾಜಕ್ಕಿಂತ ಸಂಬಂಧ, ಸಂಪ್ರದಾಯಕ್ಕಿಂತ ಹೃದಯದಲ್ಲಿ ಸೇರಿರೋರು ಸಮಾಜದ ಕಟ್ಟುಪಾಡುಗಳಿಗಿಂತ ತಾಳಿ ಕಟ್ಟೋನೇ ಮುಖ್ಯ ಅಂತ. ಸೀತಾವ್ರೆ, ನನಗೀಗ ಎಷ್ಟು ಸಂತೋಷ ಆಗ್ತಾಯಿದೆ ಗೊತ್ತಾ. ಆ ದೇವರು ನನ್ನಿಂದ ನಮ್ಮ ತಂದೆ ತಾಯಿನ ದೂರ ಮಾಡಿದ್ರು, ನಿಮ್ಮಿಂದ ನನ್ನ ಪ್ರೀತಿನ ದೂರ ಮಾಡಲಿಲ್ಲ. ಸೀತಾವ್ರೆ, ಕೊನೆಗೂ ಆ ದೇವರು ನನ್ನ ಮೇಲೆ ಕರುಣೆ ತೋರಿಸ್ಬಿಟ್ಟ ಕಣ್ರಿ. ನನ್ನ ಕಣ್ಣೀರಿಗೆ ಕರುಣೆ ತೋರಿಸ್ಬಿಟ್ಟ. ನನ್ನ ಪಾಲಿಗೂ ಆ ದೇವರಿದ್ದಾನೆ ಅನ್ನೋದು ನನಗೆ ಇವಾಗ ಗೊತ್ತಾಯ್ತು. ನೋಡಿ, ಒಂದು ಹೆಣ್ಣಿನ ಜೀವನದಲ್ಲಿ ಮದುವೆ ಅನ್ನೋದು ಒಂದೇ ಸಲ ಆಗೋದು. ಅದು ನನ್ನ ಜೀವನದಲ್ಲಿ ಈಗಾಗಲೇ ಆಗೋಗಿದೆ. ಒಂದಾದ್ಮೇಲೆ ಮತ್ತೊಂದು, ಮತ್ತೊಂದರ ನಂತರ ಮಗದೊಂದು ಅಂತ ತಮ್ಮ ತಮ್ಮ ಸಂಗಾತಿಗಳನ್ನ ಆರಿಸ್ಕೊಳ್ಳೋಕ್ಕೆ ನಾವು ಬುದ್ಧಿ ಇಲ್ಲದ ಪ್ರಾಣಿಗಳಲ್ಲ, ಯೋಚನಾ ಶಕ್ತಿ ಇರೋ ಮನುಷ್ಯರು. ಆ ಪ್ರಾಣಿಗಳಂತೆ ನಾವು ಮನ ಬಂದಂತೆ ಬದಲಾಯಿಸಿದ್ರೆ ಅದನ್ನು ಸಂಸಾರ ಅನ್ನಲ್ಲ, ವ್ಯಭಿಚಾರ ಅಂತಾರೆ. ನೋಡಿ, ನಿಮ್ಗೊಂದು ಮಾತು ಹೇಳ್ತೀನಿ, ನಾವು ಮನುಷ್ಯರು ಥರನೇ ಇರೋಣ, ಪ್ರಾಣಿಗಳಾಗೋದು ಬೇಡ. ನನಗೆ ಇಷ್ಟ ಇಲ್ವಾ? ನನ್ನ ಮನಸ್ಸಿನ ತುಂಬಾ ವಿಶ್ವ ಅವ್ರ ನೆನಪುಗಳೇ ತುಂಬಿರಬೇಕಾದ್ರೆ ನಾನು ಮನಸ್ಫೂರ್ತಿಯಾಗಿ ಇನ್ನೊಂದು ಮದುವೆ ಆಗೋದಕ್ಕೆ ಸಾಧ್ಯನಾ? ನೋಡಿ, ನೀವು ನನ್ನನ್ನು ಗೊಂದು ಕೀಳು ಮಾಡ್ತಿದ್ದೀರ. ಅದಕ್ಕೆ ನಿಮ್ಮ ಹತ್ರ ಮಾತಾಡಬೇಕು ಅಂತ ಕರೆಸ್ದೆ ಅಷ್ಟೆ. ನಿಮ್ಮ ಕೈ ಮುಗಿ ಬೇಡ್ಕೋತೀನಿ, ದಯವಿಟ್ಟು ನನ್ನ ಪಾಡಿಗೆ ನನ್ನ ಬದುಕಕ್ಕೆ ಬಿಟ್ಬಿಡಿ. ನಾನು ಅವ್ರದ್ದೇ ನೆನಪಲ್ಲಿ ಸುಖವಾಗಿದ್ದೀನಿ, ನನಗಷ್ಟು ಸಾಕು. ದಯವಿಟ್ಟು ನಾನು ಹಿಂದೆ ಬರೋ ಪ್ರಯತ್ನ ಮಾಡಬೇಡಿ.
ಯಾರು? ಏನೋ ಭ್ರಮೆ. ಯಾರು? ಯಾರದು? ಅಜ್ಜಿ ಆಗ್ಲೇ ಮನೇಲಿ ಇರ್ಲಿಲ್ಲ ಅಲ್ವಾ? ಅಜ್ಜಿ ಎಲ್ಲಿದ್ದೀರಾ ಅಜ್ಜಿ? ಸೀತಾ ಸೀತಾ. ಅಕ್ಕ ನೀನಾ? ಎಷ್ಟು ಹೆದರ್ಕೊಂಡೆ ಗೊತ್ತಾ? ಅಯ್ಯೋ ಬಾ. ಸೀತಾ ನಿನ್ಗೂ ಭಯ ಆಗತ್ತಾ? ಯಾಕೆ ಆಗ್ಬಾರ್ದಾ? ಆ ಸೀತೆ ಕಾಡಲ್ಲಿದ್ರು ಭಯ ಪಡ್ಲಿಲ್ಲ, ನೀನು ಮನೇಲಿದ್ರು ಭಯ ಪಡ್ತೀಯಲ್ಲೇ? ಮಕ್ಕಳಾದ್ರೂ ಕಪಿ ಚೇಷ್ಟೆ ಮಾತ್ರ ಬಿಟ್ಟಿಲ್ಲ. ಮಕ್ಕಳಾದ್ರೆ ದೇಹ ಬದಲಾಗತ್ತೆ, ಮನ್ಸಕ್ಕೆ ಬದಲಾಗತ್ತೆ. ಹೌದು, ಏನು ದಿಢೀರ್ ದರ್ಶನ? ಹೇಗಿದ್ಯಾ? ನನ್ಗೇನೆ ಮಹಾರಾಣಿ ತರ ಇದ್ದೀನಿ. ನೀನ್ ಹೇಗಿದ್ಯಾ? ನಂದು ಇಷ್ಟು ಮಾತ್ರ. ಊರಲ್ಲಿ ಕೋಲಾ ಪೂಜೆ ಇತ್ತು, ಮನೇಲಿ ಎಲ್ಲರನ್ನೂ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸರಿ, ಹಾಗೆ ನಿನ್ನೂ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮಗಳು ಹೇಗಿದ್ದಾಳೆ? ಮಗಳು ಚೆನ್ನಾಗಿದ್ದಾಳೆ. ಕರ್ಕೊಂಡ್ ಬರ್ಬೋದಿತ್ತಾನೆ? ಎಷ್ಟು ದಿನ ಆಯ್ತು ಗೊತ್ತಾ ನೋಡಿ. ಅಯ್ಯೋ ಅದನ್ ಯಾಕೆ ಕೇಳ್ತೀಯ ಸೀತಾ? ಮಗಳು ಅಪ್ಪನ್ ಬಿಟ್ ಬರೋದೇ ಇಲ್ಲ ಅಂತಾಳೆ. ನಾನು ಹತ್ರ ಇಲ್ಲ ಅಂದ್ರೂ ಪರವಾಗಿಲ್ಲ, ಅಪ್ಪ ಹತ್ರನೇ ಇರ್ಬೇಕು. ಅವರು ಅಷ್ಟೇ, ಅವಳನ್ನ ತುಂಬಾ ಹಚ್ಕೊಂಡಿದ್ದಾರೆ. ಸೀತಾ ನಾನ್ ಹೊರಡ್ತೀನಿ, ಸಂಜೆ ಊರಿಗೆ ಹೋಗ್ಬೇಕು. ಇವಾಗ ತಾನೇ ಬಂದಿದ್ಯಾ, ಆಗ್ಲೇ ಹೋಗ್ಬೇಕು ಅಂತಿದ್ಯಾ? ಇರು, ತಿಂಡಿ ತಿನ್ಕೊಂಡು ಹೋಗುವಂತೆ. ಅಯ್ಯೋ ಆಗಲ್ಲ ಸೀತಾ, ಅವರು ಬರೋದ್ರೊಳಗೆ ನಾನು ಮನೇಲಿರ್ಬೇಕು. ಅವರು ನನ್ನ ಬಿಟ್ಟು ಒಂದು ಕ್ಷಣನೂ ಇರಲ್ಲ ಗೊತ್ತಾ? ಅಂತ ಗಂಡನ್ ಪಡೆಯಕ್ಕೆ ನಾನು ಯಾವುದೋ ಜನ್ಮದ ಪುಣ್ಯ ಮಾಡಿದ್ದೆ ಅನ್ಸುತ್ತೆ ಕಣೆ. ಅವರು ನನ್ನ ಮಗು ಥರ ನೋಡ್ಕೊಳ್ತಾರೆ. ಅವರಿಗೆ ನಾನೇ ಪ್ರಪಂಚ, ನನಗೆ ಅವರೇ ಸರ್ವಸ್ವ. ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಸೀತಾ ನಾನಿಗೊಂದು ಮಾತು ಹೇಳ. ಹೇಳು. ನೀನು ಯಾಕೆ ಇನ್ನೊಂದು ಮದುವೆ ಮಾಡ್ಕೋಬಾರ್ದು? ಮಾಸಿ ಹೋದ ಕ್ಷಣಗಳನ್ನ ಇನ್ನೂ ಮನಸ್ಸಲ್ಲಿ ಇಟ್ಕೊಂಡು ಇನ್ನೂ ಎಷ್ಟು ದಿವಸ ಅಂತ ಕೊರಗ್ತೀಯಾ? ನಿನ್ಗಿನ್ನೂ ಪ್ರಾಯ ಇದೆ ಅಕ್ಕ. ನಿನ್ನ ಆಸೆ, ಆಕಾಂಕ್ಷೆ, ಅಭಿರುಚಿಗಳನ್ನು ಈಡೇರಿಸಿಕೊಳ್ಳೋ ಅವಕಾಶ ಇದೆ. ದಯವಿಟ್ಟು ನನ್ನ ಮಾತು ಕೇಳು. ಅದು ಒಳ್ಳೆ ಹುಡುಗನ್ ನೋಡಿ ಮದುವೆ ಮಾಡ್ಕೊ. ನೋಡು ಅಕ್ಕ, ನನ್ನ ಗಂಡ ಇಲ್ಲ ಅಂದರೂ ಅವ್ರ ನೆನಪುಗಳಿವೆ. ಅವ್ರ ನೆನಪಲ್ಲೇ 4 ದಿನ ಕಳೆದ್ರೆ ಖಂಡಿತ ನನ್ನ ಹೊತ್ಕೊಂಡೋಗೋ ಕಾಲ ಬಂದೇ ಬರುತ್ತೆ. ಅಲ್ಲಿವರೆಗೂ ನಾನು ಹೀಗೆ ಇರ್ತೀನಿ. ಅವಸರಕ್ಕೆ ಮಾಡೋಕ್ಕೂ ಹೇಸದ ಹೆಂಗಸರಿರುವ ಈ ಸಮಾಜದ ನಡುವೆ ಇರೋ ನಿನಗೆ ಮಾಡು ಅಂತ ಹೇಳ್ತಾ ಇಲ್ಲ ಕಣೆ, ಒಳ್ಳೆ ಜೀವನ ಕಟ್ಕೋ ಅಂತ ಹೇಳ್ತಾ ಇದ್ದೀನಿ. ಈ ಸಮಾಜದಲ್ಲಿ ಒಂದು ಹೆಣ್ಣು ತಲೆ ಎತ್ಕೊಂಡು ಓಡಾಡಬೇಕು ಅಂದರೆ ಅರಿಶಿಣ, ಕುಂಕುಮ, ಆಸರೆ
ಅತಿ ಮುಖ್ಯ ಕಣೆ. ಇನ್ನು ನಿರ್ಧಾರ ನಿನಗೆ ಬಿಟ್ಟಿದ್ದು. ಯೋಚನೆ ಮಾಡು ಸೀತಾ, ನಾನು ಬರ್ತೀನಿ. ಏನು ತಪ್ಪು ಮಾಡಿದೆ ಅಂತ ನನಗೆ ಈ ಶಿಕ್ಷೆ. ಒಂದು ಹೆಣ್ಣು ತಲೆ ಎತ್ಕೊಂಡು ಓಡಾಡಬೇಕು ಅಂದ್ರೆ ಅರಿಶಿಣ, ಕುಂಕುಮ, ಆಸರೆ ಅತಿ ಮುಖ್ಯ ಕಣೆ. ದೇವ್ರೆ, ತಪ್ಪಿಗೆ ನಮ್ಮ ಶಿಕ್ಷೆ ಅನುಭವಿಸ್ಬೇಕು. ನಾನು ಒಂದು ಅನುಭವಿಸ್ಬೇಕು. ನನಗೂ ಒಂದು ಸಂಸಾರ ಇರಬೇಕು. ನನಗೂ ಮಕ್ಕಳಾಗಬೇಕು, ಮುದ್ದಾಡಬೇಕು. ಈ ರೀತಿ ನಾನು ಇರಬೇಕಾ? ಈ ರೀತಿ ಇರೋದ್ರಿಂದಾದ್ರೂ ನನ್ನ ಜೀವನದಲ್ಲಿ ಅನುಭವಿಸೋದಾದ್ರೆ ಏನು? ಹೆಣ್ತನ ಅನುಭವಿಸ್ತೀನ, ತಾಯ್ತನ ಅನುಭವಿಸ್ತೀನ. ದೇವ್ರೆ, ನೀನೇ ನನಗೆ ದಾರಿ ತೋರಿಸ್ಬೇಕು. ಅಕ್ಕ ಹೇಳಿದ್ದು ಸರಿ ತಾನೆ. ಒಂದು ಹೆಣ್ಣು ತಲೆ ಎತ್ಕೊಂಡು ಓಡಾಡಬೇಕು ಅಂದ್ರೆ ಅರಿಶಿಣ, ಕುಂಕುಮ, ಆಸರೆ ಅತಿ ಮುಖ್ಯ ಕಣೆ. ಅರಿಶಿಣ, ಕುಂಕುಮ, ಆಸರೆ ಅತಿ ಮುಖ್ಯ ಕಣೆ. ನಿಜವಾಗ್ಲೂ ಇದು ಕನಸ ನನ್ಸ ಎಲ್ಲೋ ಅಯ್ಯೋ
ಮಾಡ್ದೆ ವಿಶ್ವ. ಯಾಕಿಷ್ಟು ಸಂಕಟ ಕೊಡ್ತಿದ್ಯಾ? ತಪ್ಪು ಮಾಡ್ತಿದ್ದೀನ, ಸರಿ ಮಾಡ್ತಿದ್ದೀನ, ಒಂದು ಗೊತ್ತಾಗ್ತಾ ಇಲ್ಲ. ಏನಾದ್ರೂ ದಾರಿ ತಪ್ಪಿಸಿ. ಆಗ್ತಿಲ್ಲ ವಿಶ್ವ. ಅಯ್ಯೋ ತಪ್ಪಾಪಿ ನಾನು. ಅಯ್ಯೋ ಇಲ್ಲ, ನಾವು ಬೇರೆ ಮದುವೆ ಆದ್ರೆ ಇಲ್ಲ ಇಲ್ಲ, ನಾ ವಿಶ್ವ ಮೋಸ ಮಾಡಲ್ಲ. ಇಲ್ಲ, ನಾ ವಿಶ್ವ ಬಿಟ್ಟು ಯಾರು ಮದುವೆ ಬೇಡ, ನನಗೆ ಯಾರು ಬೇಡ.
ಅಜ್ಜಿ ಇರೋದು. ಅಜ್ಜಿ ತೋಟದ ಕಡೆ ಹೋಗಿದ್ದಾರೆ. ಸೀತಾವ್ರೆ, ಕೊನೆಗೂ ನನ್ನ ಹೃದಯದ ನಾದಕ್ಕೆ ನಿಮ್ಮ ಶ್ರುತಿ ಸೇರಲಿಲ್ಲ. ಮೌನಂ ಅರ್ಧಾಂಗೀಕಾರ ಲಕ್ಷಣ ಅಂತಾರೆ. ಆದರೆ ಈ ನಿಮ್ಮ ಮೌನದ ಇಂದಿನ ಆಂತರ್ಯ ನನಗೆ ತಿಳಿಲಿಲ್ಲ. ಮಾತಾಡಿ, ಏನಾದರೂ ಹೇಳಿ. ನಾನು ನಿಮ್ಮ ಪ್ರೀತಿ ಕೊರಗಲ್ಲೇ ಸಾಯಲ್ಲ, ಅಥವಾ ನಿಮ್ಮ ಜೊತೆ ಪ್ರೀತಿಯಿಂದ ಬದುಕಲ? ನೋಡಿ, ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ನಾನು ವಿಧವೆ, ಗಂಡ ಸತ್ತಿರೋಳು ಅಂತ. ನೀವೆಲ್ಲ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಹಾಂ, ವಿಧವೆ ಆದರೂ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಆದರೂ ನೀವು ಯಾಕೆ ನನ್ನನ್ನು ಅರ್ಥ ಮಾಡ್ಕೋತಾ ಇಲ್ಲ? ನನ್ನ ಅರ್ಥ ಬಿಡಿ. ಈ ಸಮಾಜ, ಈ ಜನ ಏನಂತಾರೆ ಗೊತ್ತಾ? ಸಮಾಜ, ಜನ, ನಾವು ಬದುಕೋದು ನಮಗೋಸ್ಕರನ ಅಥವಾ ಈ ಜನ ಸಮಾಜಕ್ಕೋಸ್ಕರನ? ದೇಹದ ಮೇಲ್ನೋಟಕ್ಕೆ ಬೆಲೆ ಕೊಡೋದು ಈ ಸಮಾಜ ಯಾರು ಹೇಗಿದ್ರು ಒಂದಲ್ಲ ಒಂದು ರೀತಿ ದುಡ್ತಾನೆ ಇರುತ್ತೆ. ಅಂತ ಜನರಿಗೆ ನಾವ್ಯಾಕೆ ಇರಬೇಕು? ಪ್ರಾಚೀನ ಕಾಲದಿಂದಲೂ ಹಿಂದಿನವರೆಗೆ ಎಷ್ಟೋ ಜನ ವಿಧಿಯವರಿಗೆ ಪುನರ್ವಿವಾಹಗಳಾಗಿದೆ, ಆಗ್ತಾನೂ ಇವೆ. ಅವರೆಲ್ಲ ಈ ಸಮಾಜದಲ್ಲಿ ಬಾಳಿರ್ಲಿಲ್ವಾ, ಬಾಳ್ತಿಲ್ವಾ? ಗಣೇಶ, ಏನಪ್ಪ ಇದು? ಬ್ಯಾಗ್ ಎಲ್ಲ ಇಟ್ಕೊಂಡು ಹೊರಟಿದ್ಯಾ? ನಾನು ಬಂದಿದ್ದ ಕೆಲಸ ಮುಗೀತು, ಹೋಗ್ಬಿಟ್ಟು ಬರ್ತೀನಿ. ಆಶೀರ್ವಾದ ಮಾಡಿ ಅಜ್ಜಿ. ನಾನು ಚಿಕ್ಕವನಾಗಿದ್ದಾಗಿಂದಲೂ ತಂದೆ ತಾಯಿ ಪ್ರೀತಿಯಿಂದ ವಂಚಿತನಾಗಿದ್ದೀನಿ. ಆ ತಂದೆ ತಾಯಿ ಪ್ರೀತಿನ ನಾನು ನಿಮ್ಮಲ್ಲಿ ಕಂಡೆ. ಅದನ್ನು ನಾನು ಈ ಜನ್ಮದಲ್ಲಿ ಯಾವತ್ತೂ ಮರೆಯಲ್ಲ ಅಜ್ಜಿ, ಯಾವತ್ತೂ ಮರೆಯಲ್ಲ. ತೊಗೊಳ್ರಿ ಅಜ್ಜಿ, ಒಂದು ನಿಮಗೆ, ಇನ್ನೊಂದು ಸೀತಾ ಅವರಿಗೆ. ನಾನು ಬಂದ ಕೆಲಸ ಮುಗಿತು, ನಾನಿನ್ನು ಹೊಡ್ತೀನಿ. ನಮ್ಮನ್ ಬಿಟ್ಟು ಹೋಗ್ತೀಯೋ ಗಣೇಶ? ನಮ್ಮನ್ ಬಿಟ್ಟು ಹೋಗ್ತೀಯಾ? ಅಜ್ಜಿ, ನಿಮ್ಮ ಹೆಸರಲ್ಲಿ ಹಸಿರಾಗಿರೋ ಅದೃಷ್ಟನ ಆ ದೇವರು ನನ್ನ ಹೆಸರಲ್ಲಿ ಬರ್ದಿಲ್ಲ ಅನ್ಸುತ್ತೆ. ಅದಕ್ಕೆ ನೆನಪಾಕೊಡಿ ಅಜ್ಜಿ, ನೆನಪಾಕೊಡಿ. ನೀನು ಹೃದಯವಂತ ಕಣಪ್ಪ, ಹೃದಯವಂತ. ನೀನ್ ಎಲ್ಲೇ ಇದ್ರು 100 ಕಾಲ ಚೆನ್ನಾಗಿ ಬಾಳ್ಬೇಕಪ್ಪ. ಇರು, 1 ನಿಮಿಷ ಬಂದೆ. ಸೀತಾ, ಸೀತಾ, ಎಲ್ಲಿದ್ಯಮ್ಮ? ಯಾಕಮ್ಮ ಹಿಂಗ್ ಕೂತಿದ್ಯಾ? ನೋಡಮ್ಮ ಸೀತಾ, ನೀನ್ ಜೀವನ ಪೂರ್ತಿ ಹೀಗೆ ಇರ್ತೀಯನೆ. ನಾನಿವತ್ತು ನಾಳೆನೋ ಹೋದ್ರೋಗೋ ತರ್ಕೆಲೆ ಕಣಮ್ಮ. ನಾನು ಸತ್ ಮೇಲೆ ನಿನ್ ಗತಿ ಏನು? ಅದನ್ನ ನೆನೆಸ್ಕೊಂಡ್ರೆ ನನಗೆ ದುಃಖ ಉಕ್ಕಿ ಬರುತ್ತೆ ಕಣಮ್ಮ. ಮಾತಾಡು ಸೀತಾ, ಮಾತಾಡಮ್ಮ. ನಿನ್ನ ನೋವಿಗೆ ನಾಂದಿ ಹಾಡಿದ ದೇವ್ರೆ ನಿನ್ನ ಸಂತೋಷಕ್ಕೆ ದಾರಿ ಮಾಡಿಕೊಟ್ಟಿದ್ದಾನಮ್ಮ, ದಾರಿ ಮಾಡಿಕೊಟ್ಟಿದ್ದಾನೆ. ಅದನ್ನ ದೂರ ಮಾಡ್ಕೋಬೇಡಮ್ಮ. ನಾನು ವಿಧವೆ, ಮತ್ತೊಂದು ಮದುವೆ ಅಂದರೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಇರ್ಬೋದು,
ಇವತ್ತು ನೀನು ಮತ್ತೆ ಮದುವೆ ಆದ್ರೆ ನಿನ್ನನ್ನು ತಪ್ಪಾಗಿ ನೋಡೋ ಸಮಾಜ ನಾಳೆ ನೀನು ಒಂಟಿಯಾಗಿದ್ರು ತಪ್ಪಾಗೆ ನೋಡುತ್ತೆ ಕಣಮ್ಮ. ಅಂತ ಸಮಾಜ ಮಾಡಿರೋ ಕಟ್ಪಾಡುಗಳಿಗೆ ಹೆದರಿ ಕಣ್ಣೀರಲ್ಲೇ ಜೀವನ ಕಳಿತೀಯನಮ್ಮ. ಆಸರಿಯಾಗಿ ಬಂದ ಅವನನ್ನು ಆಹ್ವಾನಿಸಿ ಹಾಯಾಗಿರ್ತೀಯ. ಯೋಚನೆ ಮಾಡು ಸೀತಾ. ಗಣೇಶ ತುಂಬ ಒಳ್ಳೆ ಹುಡುಗ, ಜೊತೆಗೆ ವಿಶ್ವ ಸ್ನೇಹಿತ. ಅವನ ಮಾತಿಂದನೇ ಗೊತ್ತಾಗತ್ತೆ ಅವನು ಎಷ್ಟು ಒಳ್ಳೆ ಹುಡುಗ ಅಂತ. ಬಹುಶಃ ನಿನ್ನ ನೋವನ್ನು ನಿವಾರಿಸಕ್ಕೆ ಆ ವಿಶ್ವನೇ ಅವನನ್ನು ಕಳಿಸಿದ್ದಾನೆ ಅನ್ಸುತ್ತೆ. ಶೀಲ ಪರೀಕ್ಷೆ ಮಾಡಿಸಿ ಸಿರಿಯೊಂದಿಗೆ ಬಾ, ನಿನ್ನ ಮದುವೆ ಆಗ್ತೀನಿ ಅಂತ ಹೇಳೋ ಜನರಿರೋ ಈ ಕಾಲದಲ್ಲಿ ವಿಧವೆಯನ್ನು ಒರೆಸಲು ಹೊರಟಿರೋ ಆ ಹುಡುಗನ ಹೃದಯ ವಿಶಾಲತೆನ ನಿರಾಕರಿಸ್ಬೇಡಮ್ಮ, ನಿರಾಕರಿಸ್ಬೇಡ. ಸೀತಾ, ನಿನ್ನ ಸಂತೋಷ ಹೊರಗೆ ಕಾಯ್ತಾ ಇದೆ ಕಣಮ್ಮ. ಯೋಚನೆ ಮಾಡು, ನಾನು ಹೊರಗಡೆ ಕಾಯ್ತಾ ಇರ್ತೀನಿ, ಮರಿಬೇಡ. ಸೀತಾ, ಒಳ್ಳೆ ನಿರ್ಧಾರ ತಗೊಳಮ್ಮ. ಸೀತಮ್ಮ ಬಂದಳು ಸಿರಿಮಲ್ಲಿಗೆ ತೊಟ್ಟು ಬಂಗಾರದ ಬಣ್ಣದವಳೆ, ಸಿರಿವಂತೆ ಬಂದಳು ಸೌಂದರ್ಯವಾಧರಿಸಿ ಶ್ರೀ ಸಂಪತ್ತಿ ನೋಡಿರೆ, ಆಗಸದ ಅಪ್ಸರೆ ಅಲಂಕಾರವ ತೊಟ್ಟು ಧರೆಗಿಳಿದಳು ನೋಡಿರೆ, ಮಮತೆಯ ಮೇನಕ್ಕೆ ಮನಮರಳಿ ಬಂದಳು ನಯನ ಮನೋಹರವೇ. ಸೀತಮ್ಮ ಬಂದಳು ಸಿರಿಮಲ್ಲಿಗೆ ತೊಟ್ಟು ಬಂಗಾರದ ಬಣ್ಣದವಳೆ, ಸಿರಿವಂತೆ ಬಂದಳು ಸೌಂದರ್ಯವಾಧರಿಸಿ ಶ್ರೀ ಸಂಪತ್ತಿ ನೋಡಿರೆ, ಸರಿ ಸ ಸರಿ ಸ ಸರಿ ಸ ಸರಿ ಸ ಸ ನಿ 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 ಸ ನಿ
ಹೂವು, ಈ ಬಳೆ, ಈ ಕುಂಕುಮ ಮುತ್ತೈದೆತನನ ಹಿಂತಿರುಗಿ ಕೊಡೋದಾದ್ರೆ ನಾನು ಯಾಕೆ ಮುತ್ತೈದೆ ಆಗ್ಬಾರ್ದು? ಆದ್ರೆ ವಿಶ್ವನ್ ನೆನಪಲ್ಲಿ ಮಾತ್ರ ಈ ದೇಹ, ಈ ಮನಸ್ಸು ಯಾವತ್ತಿದ್ರೂ ವಿಶ್ವನಿಗಷ್ಟೇ, ವಿಶ್ವನಿಗಷ್ಟೇ. ನೋಡಲ್ಲಿ ಸೀತೆ ನೋಡು ಗಣೇಶ, ನೋಡು ನೀನ್ ಸೀತೆ ನೋಡು. ನೋಡು ಗಣೇಶ, ನೋಡು. ದೇವ್ರೇ